ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಮತ್ತೊಂದು ಕ್ವಶನು, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ಹೇಗೆ ಅಡ್ಜಸ್ಟ್ ಮಾಡಬೇಕಾಗುತ್ತೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸಲ್ಲಿ. ಅದು ಕ್ಯಾಪಿಟಲ್ ಗೂಡ್ಸ್ ಕ್ವಶನಲ್ಲಿ ಕೊಟ್ಟಾಗ, ಮೋಸ್ಟ್ ಇಂಪಾರ್ಟೆಂಟ್, ಕ್ಯಾಪಿಟಲ್ ಗೂಡ್ಸನ್ನು ಕ್ವಶನಲ್ಲಿ ಕೊಟ್ಟಾಗ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ಹೇಗೆ ಅಡ್ಜಸ್ಟ್ಮೆಂಟನ್ನು ಮಾಡಬೇಕಾಗುತ್ತೆ ಅನ್ನೋದನ್ನು ಈ ಒಂದು ಕ್ವಶನ್ಸಲ್ಲಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತುಂಬ ಈಸಿಯಾಗಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ. ಈ ಒಂದು ಕ್ವಶನ್ ಇರೋದು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಮೇಲೆ ಕ್ಯಾಪಿಟಲ್ ಗುಡ್ಸ್ ಕ್ವಶನಲ್ಲಿ ಕೊಟ್ಟಾಗ ಹೇಗೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಫಸ್ಟ್ ಕ್ವಶನ್ ಏನಿದೆ ನೋಡೋಣ ಬನ್ನಿ. ಕಾರ್ತಿಕ್, ಎ ಡೀಲರ್ furnished the following details for the month of November 2022. Compute total tax liability under GST law. ನೋಡಿ, ನಾವು ಡೀಲರು ಅವನಿಗೆ ಸಂಬಂಧಪಟ್ಟ ನವೆಂಬರ್ ತಿಂಗಳಲ್ಲಿ ಏನೆಲ್ಲ ಟ್ರಾನ್ಸಾಕ್ಷನ್ ಮಾಡಿದ್ದಾನೆ ಅಥವಾ ಏನೆಲ್ಲ ಡೀಟೇಲ್ಸ್ ಇದೆ ಅನ್ನೋದನ್ನ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಡೀಲರ್ ಯಾರಪ್ಪ ಅಂತ ಹೇಳಿದ್ರೆ ಕಾರ್ತಿಕ್ ಇಸ್ ಎ ಡೀಲರ್. ಬಟ್ ಕಾರ್ತಿಕ್ ಡೀಲರ್ ಯಾವ ಸ್ಟೇಟ್ ಅಲ್ಲಿ ಇದ್ದಾನೆ ಅಂತ ಹೇಳಿದಾನ? ರಿಜಿಸ್ಟರ್ಡ್ ಡೀಲರ್ ಇನ್ ವಿಚ್ ಸ್ಟೇಟ್ ಅಂತ ಹೇಳಿದಾನ? ನೋಡಿ, ಏನು ಹೇಳಿಲ್ಲ ಕ್ವಶನ್ ಅಲ್ಲಿ. ಸೊ ಅಲ್ಲಿ ಕಾರ್ತಿಕ್ ಎಲ್ಲೇನು ಅಂತ ಹೇಳಿಲ್ಲ ಅಂದ್ರೆ ಅಸ್ಯೂಮ್ ಮಾಡ್ಕೊಳ್ಳಿ ಅವನು ಕರ್ನಾಟಕದಲ್ಲೇ ಇದ್ದಾನೆ ಅಂತ ಅರ್ಥ. ರಿಜಿಸ್ಟರ್ಡ್ ಡೀಲರ್ ಇನ್ ಕರ್ನಾಟಕ ಅಂತ. ಅವನು ಕೆಲವೊಂದು ಟ್ರಾನ್ಸಾಕ್ಷನ್ಸ್ ಅನ್ನು ಅಂಡರ್ಟೇಕ್ ಮಾಡಿದ್ದಾನೆ ನವೆಂಬರ್ 2020ನಲ್ಲಿ. ನಮ್ಗೆ ಹೇಳಿದರೆ ಕಾಂಪ್ಯೂಟ್ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ GST ಲಾ. ಏನ್ ಕ್ಯಾಲ್ಕುಲೇಟ್ ಮಾಡಬೇಕಪ್ಪ ಅಂದ್ರೆ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಅಂದ್ರೆ ನೆಟ್ GST ಪೇಯಬಲ್, ಎಷ್ಟು GST ಕೊಡಬೇಕು, ಎಷ್ಟು ಲಯಬಿಲಿಟಿ ಇದೆ GST ಲಯಬಿಲಿಟಿ, ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಆಸ್ ಪರ್ GST ಲಾ ಅಂತ ಹೇಳಿದ್ದಾರೆ. ಬನ್ನಿ ಕ್ವಶನ್ ಅಲ್ಲಿ ಏನೇನು ಕೊಟ್ಟಿದ್ದಾನೆ ಅಂತ ನೋಡೋಣ. ನೋಡಿ, ಕಾರ್ತಿಕ್ ಗೊತ್ತಿರಬೇಕು, ಡೀಲರ್ ಕಾರ್ತಿಕ್ ಯಾವ ಸ್ಟೇಟ್ ಅಲ್ಲಿ ಇದ್ದಾನೆ ಅಂತ ಎಲ್ಲೂ ಹೇಳಿಲ್ಲ ಅಂದ್ರೆ ಅಸ್ಯೂಮ್ ಮಾಡ್ಕೊಳ್ಳಿ ಆ ಒಬ್ಬ ವ್ಯಕ್ತಿ ಕರ್ನಾಟಕ ಸ್ಟೇಟ್ ಅಲ್ಲಿ ಇದ್ದಾನೆ ಅಂತ ಅರ್ಥ. ಈಗ ಏನೇನು ಕೊಟ್ಟಿದ್ದಾನೆ, ಯಾವ ತರ ಮಾಡಬೇಕು ಅನ್ನೋದನ್ನ ನೋಡೋಣ. ಫಸ್ಟ್ ಒನ್ ನೋಡಿ, ಇಲ್ಲಿ ಪರ್ಟಿಕ್ಯುಲರ್ಸ್ ಇದೆ ಅಂಡ್ ಅಮೌಂಟ್ ಕೊಟ್ಟಿದ್ದಾರೆ. ಫಸ್ಟ್ ಪಾಯಿಂಟ್ ಹೇಳುತ್ತೆ, ಇನ್ಪುಟ್ಸ್ ಪರ್ಚೇಸ್ಡ್ ವಿತ್ ಇನ್ ದಿ ಸ್ಟೇಟ್ ಫ್ರಮ್ ರಿಜಿಸ್ಟರ್ಡ್ ಡೀಲರ್ ಅಟ್ 5% GST 75,000. ನೋಡಿ, ಇನ್ಪುಟ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದಾನೆ. ಸೊ ಒಂದು ಇನ್ಪುಟ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದಾನೆ. ಎಲ್ಲಿಂದ ಪರ್ಚೇಸ್ ಮಾಡ್ತಾ ಇದ್ದಾನೆ? ವಿತ್ ಇನ್ ದಿ ಸ್ಟೇಟ್ ಅಂತ ಹೇಳಿದ್ದಾರೆ. ಅಂದ್ರೆ ಆ ಕಾರ್ತಿಕ್ ಯಾವ ಸ್ಟೇಟ್ ಅಲ್ಲಿ ಇದ್ದಾನೆ ಅದೇ ಸ್ಟೇಟ್ ಅಲ್ಲಿ ಗೂಡ್ಸ್ ಅನ್ನ, ಇನ್ಪುಟ್ಸ್ ಅಂದ್ರೆ ಮೆಟೀರಿಯಲ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದಾನಂತೆ. 5% GST ಗೆ ಪರ್ಚೇಸ್ ಮಾಡ್ತಾ ಇದ್ದಾನೆ. 75,000 ರುಪೀಸ್ ಇದೆ ಅಂತ ಹೇಳಿದ್ದಾರೆ. ಎರಡನೇ ಪಾಯಿಂಟ್ ಬಂದು ಅಗೈನ್ ಇನ್ಪುಟ್ಸ್ ಪರ್ಚೇಸ್ಡ್ ಫ್ರಮ್ ಡೀಲರ್ ಹೂ ಆಪ್ಟೆಡ್ ಫಾರ್ ಕಾಂಪೋಸಿಷನ್ ಸ್ಕೀಮ್. ನೋಡಿ, ಪರ್ಚೇಸ್ ಮಾಡ್ತಾ ಇದ್ದಾರೆ. ಎರಡನೇದು ಕೂಡ ಡೀಲರು ಕಾಂಪೋಸಿಷನ್ ಸ್ಕೀಮ್ ಅಲ್ಲಿ ಇರ್ತಕ್ಕಂಥ ಡೀಲರ್ ಇಂದ ಪರ್ಚೇಸ್ ಮಾಡ್ತಾ ಇದ್ದಾನೆ. ರೇಟ್ ಆಫ್ GST ಅಪ್ಲಿಕಬಲ್ ಆಗೋದು ಆ ಒಂದು ಪ್ರಾಡಕ್ಟ್ಗೆ 18% ಅಂದ್ರೆ 1,50,000 ಅಂತ ಹೇಳಿದ್ದಾರೆ. ಥರ್ಡ್ ಪಾಯಿಂಟ್ ಬಂದು ಇನ್ಪುಟ್ಸ್ ಪರ್ಚೇಸ್ಡ್ ಫ್ರಮ್ ಡೀಲರ್ ಇನ್ ಚೆನ್ನೈ. ನೋಡಿ, ಇನ್ಪುಟ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಯಾರಿಂದ? ಡೀಲರ್ ಇಂದ ಪರ್ಚೇಸ್ ಮಾಡ್ತಾ ಇದ್ದಾರೆ. ಡೀಲರ್ ಅದು ಚೆನ್ನೈಯಲ್ಲಿ ಇರ್ತಕ್ಕಂಥ ಡೀಲರು. 12% GST 7,50,000 ಅಂತ ಹೇಳಿದ್ದಾರೆ. ಸೊ ದಟ್ ಈಸ್ ಆಲ್ಸೋ ಪರ್ಚೇಸ್ ಫ್ರಮ್ ಡೀಲರ್ ಇನ್ ಚೆನ್ನೈಯಲ್ಲಿ ಇರ್ತಕ್ಕಂಥ ಡೀಲರ್ ಇಂದ ಪರ್ಚೇಸ್ ಮಾಡ್ತಾ ಇದ್ದಾನೆ. 12% GST ಇದೆಯಂತೆ. 7,50,000 ಕೊಟ್ಟಿದ್ದಾರೆ. ಫೋರ್ತ್ ಪಾಯಿಂಟ್ ಬಂದು ಇನ್ಪುಟ್ಸ್ ಅಗೈನ್ ಪರ್ಚೇಸ್ಡ್ ವಿತ್ ಇನ್ ದಿ ಸ್ಟೇಟ್ ಅಂಡ್ ದೀಸ್ ಗೂಡ್ಸ್ ಆರ್ ಎಕ್ಸೆಂಪ್ಟೆಡ್ ಫ್ರಮ್ GST. ನೋಡಿ, ವಿತ್ ಇನ್ ದಿ ಸ್ಟೇಟ್ ಪರ್ಚೇಸ್ ಮಾಡಿದ್ದಾನೆ. ಬಟ್ ದೀಸ್ ಗೂಡ್ಸ್ ಆರ್ ಎಕ್ಸೆಂಪ್ಟೆಡ್ ಫ್ರಮ್ GST ಇಂದ ಏನಾಗಿದೆ ಅಂತ ಹೇಳಿದ್ರೆ ಎಕ್ಸೆಂಪ್ಟ್ ಇದೆ ಅಂತ ಹೇಳಿದ್ರೆ. ಸೊ ಅವರೇ ಎಕ್ಸೆಂಪ್ಟ್ ಇದೆ ಅಂತ ಹೇಳಿದಾಗ ನಾವು ಯಾವುದೇ ತರದ ಟ್ಯಾಕ್ಸ್ ಅನ್ನ ಅಲ್ಲಿ ಕೊಡೋಂಗಿಲ್ಲ, ಬಿಕಾಸ್ ದಟ್ ಈಸ್ ಎಕ್ಸೆಪ್ಟೆಡ್ ಗೂಡ್ಸ್ ಅನ್ನ ಪರ್ಚೇಸ್ ಮಾಡಿದಾರಂತೆ. ದೆನ್ ಫಿಫ್ತ್ ಪಾಯಿಂಟ್ ನೋಡಿ, here is the thing capital goods procured from another state. ನೋಡಿ, ಕ್ಯಾಪಿಟಲ್ ಗೂಡ್ಸ್ ಅನ್ನ ಪ್ರಕ್ಯೂರ್ಡ್ ಮಾಡಿದ್ದಾರೆ, ದಟ್ ಇಸ್ ಪರ್ಚೇಸ್ ಮಾಡ್ಕೊಂಡ್ ಬಂದಿದ್ದಾರೆ ಫ್ರಮ್ ಅನದರ್ ಸ್ಟೇಟ್. ಅನದರ್ ಸ್ಟೇಟ್ ಅಂದ್ರೆ ಬೇರೆ ಸ್ಟೇಟ್. ಈಗ ಕಾರ್ತಿಕ್ ಯಾವ ಸ್ಟೇಟ್ ಅಲ್ಲಿ ಇದೆ ಅಂತಾನೆ ಹೇಳಿಲ್ಲ, ಹಾಗಾಗಿ ಕಾರ್ತಿಕ್ ಯಾವ ಸ್ಟೇಟ್ ಅಲ್ಲಿ ಇದೆನೋ ಅದನ್ನ ಬಿಟ್ಟು ಬೇರೆ ಸ್ಟೇಟ್ ಇಂದ ಪರ್ಚೇಸ್ ಮಾಡ್ಕೊಂಡ್ ಬಂದಿದ್ದಾರೆ. ಡ್ಯೂರಿಂಗ್ ದಿ ಮಂತ್ 28% GST ಇದೆ, 5 lakh rupees ಕೊಟ್ಟಿದ್ದಾರೆ. ಇದು ಕ್ಯಾಪಿಟಲ್ ಗೂಡ್ಸ್ಗೆ ಇರ್ತಕ್ಕಂಥದ್ದು. ನೋಡಿ, ಕ್ಯಾಪಿಟಲ್ ಗೂಡ್ಸ್ ಅನ್ನ ಪರ್ಚೇಸ್ ಮಾಡಿದ್ರೆ ಯಾವ ತರ ಟ್ರೀಟ್ ಮಾಡಬೇಕು ಅನ್ನೋದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್. ನಾನು ನಿಮ್ಗೆ ಆನ್ಸರ್ ಮಾಡ್ಬೇಕಾದ್ರೆ ತಿಳಿಸ್ಕೊಡ್ತೀನಿ. ಇದು 5 ಕೂಡ ಏನು, ಫಸ್ಟ್ 5 ಪಾಯಿಂಟ್ಸ್ ಏನಿದೆ ಇದು ಪರ್ಚೇಸ್ ಕೊಟ್ಟಿರೋದು. ಡೀಟೇಲ್ಸ್ ಆಫ್ ಪರ್ಚೇಸ್. ಇನ್ಪುಟ್ಸ್ ಅಂದ್ರೆ ಮೆಟೀರಿಯಲ್ಸ್ ಅನ್ನ ಪರ್ಚೇಸ್ ಮಾಡ್ಕೊಂಡ್ ಬರ್ತಾ ಇದ್ದಾನೆ, ಬೇರೆ ಬೇರೆ ಕಡೆಯಿಂದ ಪರ್ಚೇಸ್ ಮಾಡಿದ್ದಾನೆ ಅದು. ದೆನ್ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಫಿನಿಶ್ಡ್ ಗೂಡ್ಸ್ ಸೋಲ್ಡ್. ಅಗೈನ್ ಇಲ್ಲಿ ನೋಡಿ, ಸೋಲ್ಡ್ ಕೊಟ್ಟಿದ್ದಾರೆ. ಸೋಲ್ಡ್ ಅಂದ್ರೆ ಸೇಲ್ಸ್ ವಿತ್ ಇನ್ ದಿ ಸ್ಟೇಟ್. ಎಲ್ಲಿ ಸೇಲ್ ಮಾಡಿದ್ದಾರೆ ಫಿನಿಶ್ಡ್ ಗೂಡ್ಸ್ ಅನ್ನ?
ವಿತ್ ಇನ್ ದಿ ಸ್ಟೇಟ್ ಅಂದ್ರೆ ಕಾರ್ತಿಕ್ ಯಾವ ಸ್ಟೇಟ್ ಅಲ್ಲಿ ಇದ್ದಾನೋ ಅದೇ ಸ್ಟೇಟ್ ಅಲ್ಲೇ ಸೇಲ್ ಮಾಡಿದನಂತೆ. 18% GST ಇದೆಯಂತೆ. 1,50,000 ಟ್ಯಾಕ್ಸ್ ಕೊಟ್ಟಿದ್ದಾರೆ. 1,50,000 ವ್ಯಾಲ್ಯೂ ಇರ್ತಕ್ಕಂಥದ್ದು, 18% GST. ಸೆಕೆಂಡ್ ಒನ್ ಪಾಯಿಂಟ್ ಕೂಡ ಏನಿದೆ, ಗೂಡ್ಸ್ ಸೋಲ್ಡ್. ಅಗೈನ್ ಸೋಲ್ಡ್ ಇದೆ, ಅಂದ್ರೆ ಗೂಡ್ಸ್ ಅನ್ನ ಸೇಲ್ ಮಾಡ್ತಾ ಇದ್ದಾನೆ. ಡೀಲರ್ ಇನ್ ಕೋಲ್ಕತ್ತಾ, ಕೋಲ್ಕತ್ತಾದಲ್ಲಿ ಇರ್ತಕ್ಕಂಥ ಡೀಲರು. 5% GST ಇದೆ, 5 lakh rupees ಅಂತ ಹೇಳಿದ್ದಾರೆ. ಥರ್ಡ್ ಒನ್ ಬಂದು ಗೂಡ್ಸ್ ಸೋಲ್ಡ್. ಅಗೈನ್ ಸೇಲ್ ಮಾಡ್ತಾ ಇದ್ದಾನೆ. ಯೂನಿಟ್ ಆಫ್ SEZ ಗೆ ಸೇಲ್ ಮಾಡ್ತಾನೆ. ತುಮಕೂರಲ್ಲಿ ಇರ್ತಕ್ಕಂಥ SEZ. ರೇಟ್ ಆಫ್ GST ಅಪ್ಲಿಕಬಲ್ ಇಸ್ 5%, 1,50,000 ಅಂತ ಹೇಳಿದ್ದಾರೆ. ಫೋರ್ತ್ ಒನ್ ಗೂಡ್ ಸೋಲ್ಡ್ ಟು ಅನ್ರಿಜಿಸ್ಟರ್ಡ್ ಡೀಲರ್. ನೋಡಿ ಸೇಲ್ ಮಾಡ್ತಾ ಇದ್ದಾನೆ ಅನ್ರಿಜಿಸ್ಟರ್ಡ್ ಡೀಲರ್ಗೆ, ಕರ್ನಾಟಕದಲ್ಲಿ ಸೇಲ್ ಮಾಡ್ತಾನೆ. 28% GST ಇದೆ, 2,50,000 ಅಂತ ಹೇಳಿದ್ದಾರೆ. ಫಿಫ್ತ್ ಪಾಯಿಂಟ್ ಕೂಡ ಗೂಡ್ಸ್ ಸೋಲ್ಡ್ ಟು ಡೀಲರ್ ಇನ್ ಬೆಂಗಳೂರು. ಸೊ ಗೂಡ್ಸ್ ಅನ್ನ ಸೇಲ್ ಮಾಡ್ತಾನೆ. ಡೀಲರ್ ಇರ್ತಕ್ಕಂಥದ್ದು ಬೆಂಗಳೂರಲ್ಲಿ ಇರ್ತಕ್ಕಂಥ ಡೀಲರ್ಗೆ ಸೇಲ್ ಮಾಡ್ತಾನೆ. ಅಂಡ್ ದೀಸ್ ಗೂಡ್ಸ್ ಆರ್ ಎಕ್ಸಮ್ಟೆಡ್ ಫ್ರಮ್ GST. ಅಂದ್ರೆ ಏನ್ ಸೇಲ್ ಮಾಡ್ತಾ ಇದ್ದಾನೆ, ಈ ಗೂಡ್ಸ್ GST ಇಂದ ಎಕ್ಸಮ್ಟ್ ಇದೆ ಅಂತ ಹೇಳಿದ್ದಾರೆ. ಸೊ ಎಕ್ಸಮ್ಟ್ ಇದೆ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ಫ್ರಮ್ GST ಇಂದ ಎಕ್ಸಮ್ಟ್ ಇದೆ. ಅಂಡ್ ದೀಸ್ ಆರ್ ಪ್ರೊಡ್ಯೂಸ್ಡ್ ಅಂಡ್ ಪರ್ಚೇಸ್ಡ್ ಫ್ರಮ್ ಚೆನ್ನೈ. ಅಂದ್ರೆ ಈ ಒಂದು ಬೆಂಗಳೂರಲ್ಲಿ ಈ ಒಂದು ಗೂಡ್ಸ್ ಅನ್ನ ಏನ್ ಬೆಂಗಳೂರಿಗೆ ಸೇಲ್ ಮಾಡಿದರೆ, ಆ ಗೂಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿರೋದು ಎಲ್ಲಿಂದ ಅಂತ ಹೇಳಿದ್ರೆ, ಚೆನ್ನೈಯಿಂದ ಮೆಟೀರಿಯಲ್ ನ ಪರ್ಚೇಸ್ ಮಾಡ್ಕೊಂಡ್ಬಂದು ಅವನು ಸೇಲ್ ಮಾಡಿದ್ದೀನಿ ಅಂತ ಹೇಳಿರ್ತಕ್ಕಂಥದ್ದು 3 lakh rupees. ಅಂಡ್ ಸಿಕ್ಸ್ ಪಾಯಿಂಟ್ ಬಂದು ಗೂಡ್ಸ್ ಸೋಲ್ಡ್ ಟು ಡೀಲರ್ ಹೂ ಆಪ್ಟೆಡ್ ಫಾರ್ ಕಾಂಪೋಸಿಷನ್ ಸ್ಕೀಮ್. ಅಗೈನ್ ಗೂಡ್ಸ್ ಅನ್ನ ಸೇಲ್ ಮಾಡ್ತಾನೆ. ಸೊ ಯಾರು ಕಾಂಪೋಸಿಷನ್ ಸ್ಕೀಮ್ ಅಲ್ಲಿ ಇರ್ತಕ್ಕಂಥ ಡೀಲರ್ಗೆ ಸೇಲ್ ಮಾಡ್ತಾ ಇದ್ದಾನೆ. 5% GST ಇದೆ, 1 lakh rupees ಕೊಟ್ಟಿದ್ದಾರೆ. GST ಪೇಡ್ ಆನ್ ಕ್ಯಾಪಿಟಲ್ ಗೂಡ್ಸ್ 12% ಅಂತ ಹೇಳಿದ್ದಾರೆ. ನೋಡಿ ಇದು ಕ್ವಶನ್ ಇರ್ತಕ್ಕಂಥದ್ದು. ಕ್ವಶನ್ಸ್ ಅನ್ನ ನೋಡಿದಾಗ ನೋಡಿ, ನಾನು ನಿಮ್ಗೆ ಹೈಲೈಟ್ ಮಾಡಿದ್ದೀನಿ. ಪರ್ಚೇಸು ಕೊಟ್ಟಿದ್ದಾರೆ, ಸೇಲ್ಸ್ ಕೊಟ್ಟಿದ್ದಾರೆ. ಯಾವಾಗ ಕ್ವಶನ್ ಅಲ್ಲಿ ಪರ್ಚೇಸು ಕೊಟ್ಟು ಸೇಲ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನೀವು ನೆಟ್ GST ಪೇಯಬಲ್ ನೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಅಲ್ಲಿ ಕ್ವಶನ್ ಅಲ್ಲಿ ಬರೀ GST ಪೇಯಬಲ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. ಬಟ್ ಯಾವ ಕ್ವಶನ್ ಅಲ್ಲಿ GST ಮಾಡ್ತಾ ಇದ್ದೀರಾ ಅಂದ್ರೆ, ಕ್ವಶನ್ ಅಲ್ಲಿ ಪರ್ಚೇಸ್ ಡೀಟೇಲ್ಸ್ ಕೊಟ್ಟಿದ್ದಾನೆ, ಸೇಲ್ಸ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ನೀವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನೇ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಪರ್ಚೇಸ್ ಮಾಡ್ಬೇಕಾದ್ರೆ ಕೊಡೋ ಟ್ಯಾಕ್ಸ್ ಇನ್ಪುಟ್ ಅಂತ ಕರಿತೀವಿ, ಸೇಲ್ಸ್ ಮಾಡ್ಬೇಕಾದ್ರೆ ಕೊಡೋ ಟ್ಯಾಕ್ಸ್ ನ ಔಟ್ಪುಟ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಔಟ್ಪುಟ್ ಟ್ಯಾಕ್ಸ್ ಮೈನಸ್ ಇನ್ಪುಟ್ ಟ್ಯಾಕ್ಸ್ ಅನ್ನ ಅಡ್ಜಸ್ಟ್ ಮಾಡಿ ನಾವು GST ಪೇಯಬಲ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಈ ಕ್ವಶನ್ ಅಲ್ಲಿ ಪರ್ಚೇಸು ಕೊಟ್ಟು ಸೇಲ್ಸ್ ಕೊಟ್ಟಿದ್ದಾರೆ. ಸೊ ಈ ಪರ್ಚೇಸು ಮತ್ತೆ ಸೇಲ್ಸ್ ಎರಡು ಕೊಟ್ಟಿದ್ದಾರೆ ಅಂದ್ರೆ, ನೀವು ಸಿಂಪಲ್ ಆಗಿ ಪರ್ಚೇಸು ಇದೆ, ಕ್ವಶನ್ ಅಲ್ಲಿ ಸೇಲ್ಸ್ ಇದೆ ಅಂದ್ರೆ ನೆಟ್ GST ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದ್ರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ಅಡ್ಜಸ್ಟ್ ಮಾಡಬೇಕು. ಸಿಂಪಲ್ ಆಗಿ ನೀವು ಎಲ್ಲಿಂದನಾದ್ರೂ ಪರ್ಚೇಸ್ ಮಾಡಿ, ಎಲ್ಲಿಗಾದ್ರೂ ಸೇಲ್ ಮಾಡಿ. ಸೊ ಡೀಲರ್ ಯಾರು, ಎಲ್ಲಿ ರಿಜಿಸ್ಟರ್ ಆಗಿದ್ದಾನೆ, ಅದು ಮೋಸ್ಟ್ ಇಂಪಾರ್ಟೆಂಟ್. ಡೀಲರ್ ಇಲ್ಲಿ ಕಾರ್ತಿಕ್ ಯಾವ ಸ್ಟೇಟ್ ಅಲ್ಲಿ ಇದ್ದಾನೆ ಅಂತ ಹೇಳಿಲ್ಲ, ಅಂದ್ರೆ ಅಸ್ಯೂಮ್ ಮಾಡ್ಕೊಳ್ಳಿ ಕರ್ನಾಟಕದಲ್ಲಿ ಪರ್ಚೇಸ್ ಕರ್ನಾಟಕದಲ್ಲಿ ಇದ್ದಾನೆ ಅಂತ ಅರ್ಥ. ಸೊ ನೀವು 5 ಪರ್ಚೇಸ್ ಕೊಟ್ಟಿದ್ದಾರೆ, ಆ 5 ಪರ್ಚೇಸ್ ಕರ್ನಾಟಕದ ಒಳಗಡೆ ಇದ್ರೆ ಅದನ್ನ ಇಂಟ್ರಾ ಸ್ಟೇಟ್ ಅಂತ ಕರಿತೀವಿ. CGST SGST ಕೊಡಬೇಕು. ಸೊ ಬೇರೆ ಸ್ಟೇಟ್ ಅಲ್ಲಿ ಇದನ್ನ IGST ಅಂತ ಕರಿತೀವಿ, ಅದನ್ನ ಇಂಟರ್ ಸ್ಟೇಟ್ ಅಂತ ಕರೆದು IGST ನ ಕೊಡಬೇಕಾಗುತ್ತೆ. ಇದು ಸೇಲ್ಸ್ ಆಗಲಿ ಪರ್ಚೇಸ್ ಆಗಲಿ ವಿತ್ ಇನ್ ದಿ ಸ್ಟೇಟ್ ಇದನ್ನ ಔಟ್ಸೈಡ್ ದಿ ಸ್ಟೇಟ್ ಇದನ್ನ ನೋಡಬೇಕಾಗುತ್ತೆ. ಬನ್ನಿ ಯಾವ ತರ ಈ ಕ್ವಶನ್ಗೆ ನೀವು ಆನ್ಸರ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ನೋಡಿ ನಿಮಗೆ ಪರ್ಚೇಸ್ ಅಂಡ್ ಸೇಲ್ಸ್ ಕೊಟ್ಟಿದ್ದಾರೆ ಅಂದ್ರೆ ನೀವು ನೆಟ್ GST ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಈ ತರ ಕಾಲಮ್ಸ್ ನ ಹಾಕೊಳ್ಳಿ, ಕ್ಯಾಲ್ಕುಲೇಷನ್ ಆಫ್ ನೆಟ್ GST ಪೇಬಲ್. ಅಲ್ಲೇನಾದ್ರೂ ಕೇಳಿ ಕ್ವಶನ್ ಅಲ್ಲಿ ನಿಮಗೆ ಪರ್ಚೇಸ್ ಅಂಡ್ ಸೇಲ್ಸ್ ಇದೆ ಅಂದ್ರೆ ನೆಟ್ GST ಪೇಬಲ್ ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್ಸ್, ಸೆಕೆಂಡ್ ಕಾಲಮ್ ನೇಚರ್, ಥರ್ಡ್ ಕಾಲಮ್ CGST, SGST, IGST ನ ಹಾಕೊಳ್ಳಿ. ಬಟ್ ಯಾವಾಗ ಕ್ವಶನ್ ಅಲ್ಲಿ ನಿಮಗೆ ಪರ್ಚೇಸ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಮತ್ತೆ ಸೇಲ್ಸ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಅಂದ್ರೆ, ಫಸ್ಟ್ ನೀವು ಸೇಲ್ಸ್ ಡೀಟೇಲ್ಸ್ ಅನ್ನ ತಗೋಬೇಕಾಗುತ್ತೆ. ಸೇಲ್ ಮಾಡೋದು ನೋಡಿ, ಸೇಲ್ ಅಂದ್ರೆ ನಾವು ಸೇಲ್ ಮಾಡ್ತಾ ಇದೀವಿ, ನಮ್ಮಿಂದ ಗೂಡ್ಸ್ ಹೊರಗಡೆ ಹೋಗ್ತಾ ಇದೆ ಅಂದ್ರೆ ಔಟ್ ಆಗ್ತಾ ಇದೆ. ಹೊರಗಡೆ ಹೋಗ್ಬೇಕಾದ್ರೆ ಕೊಡ್ತಕ್ಕಂಥ ಟ್ಯಾಕ್ಸ್ ಅನ್ನ ನಾವು ಔಟ್ಪುಟ್ ಟ್ಯಾಕ್ಸ್ ಅಂತ ಕರಿತೀವಿ. ಹಾಗಾಗಿ ಕ್ವಶನ್ ಅಲ್ಲಿ ಪರ್ಚೇಸ್ ಮತ್ತೆ ಸೇಲ್ಸ್ ಕೊಟ್ಟಿದ್ದಾರೆ ಅಂದ್ರೆ, ಫಸ್ಟ್ ನೀವು ತಗೋಬೇಕಾದ್ರೆ ಔಟ್ಪುಟ್ ಟ್ಯಾಕ್ಸ್ ಪೇಯಬಲ್ ನೇ ತಗೋಬೇಕಾಗುತ್ತೆ. ದಟ್ ಇಸ್ ಔಟ್ಪುಟ್ ಟ್ಯಾಕ್ಸ್ ಪೇಯಬಲ್. ಔಟ್ಪುಟ್ ಟ್ಯಾಕ್ಸ್ ಪೇಯಬಲ್ ಅಂದ್ರೆ ದಟ್ ಇಸ್ ಸೇಲ್ಸ್ ಡೀಟೇಲ್ಸ್. ಔಟ್ಪುಟ್ ಟ್ಯಾಕ್ಸ್ ಪೇಯಬಲ್ ನ ಫಸ್ಟ್ ನೀವು ತಗೋಬೇಕು, ಸೇಲ್ಸ್ ಡೀಟೇಲ್ಸ್ ತಗೋಬೇಕು. ಪರ್ಚೇಸ್ ಅಂಡ್ ಸೇಲ್ಸ್ ಎರಡು ಮಿಕ್ಸ್ ಮಾಡಬೇಕಾದ್ರೂ ಕೊಡ್ಬೋದು, ಅಥವಾ ಸಪ್ರೇಟ್ ಆಗಿ ಬೇಕಾದ್ರೂ ಕೊಡ್ಬೋದು. ಬಟ್ ನಿಮಗೆ ಫಸ್ಟ್ ಪರ್ಚೇಸ್ ಅಂಡ್ ಸೇಲ್ಸ್ ಕ್ವಶನ್ ಅಲ್ಲಿ ಇದೆ ಅಂದ್ರೆ ಫಸ್ಟ್ ನೀವು ಸೇಲ್ಸ್ ಡೀಟೇಲ್ಸ್ ಅನ್ನ ತಗೊಳ್ಳಿ. ಸೇಲ್ಸ್ ಎಷ್ಟಾದ್ರೂ ಕೊಡ್ಲಿ, ಸಿಂಪಲ್ ಆಗಿ ತಿಳ್ಕೊಳ್ಳಿ. ಸೇಲ್ಸ್ ಎಲ್ಲಿಗಾದ್ರೂ ಸೇಲ್ಸ್ ಮಾಡಲಿ, ಡೀಲರ್ ಯಾರು, ಯಾವ ಸ್ಟೇಟ್ ಅಲ್ಲಿ ಇದ್ದಾನೆ ನೋಡ್ಕೊಳ್ಳಿ. ಇರೋ ಸ್ಟೇಟ್ ಅಲ್ಲೇ ಸೇಲ್ ಮಾಡಿದಾನ ಅಥವಾ ಬೇರೆ ಸ್ಟೇಟಿಗೆ ಸೇಲ್ ಮಾಡಿದಾನ ಅಷ್ಟು ಮಾತ್ರ ನೋಡಿ. ಇರೋ ಸ್ಟೇಟ್ ಅಲ್ಲೇ ಸೇಲ್ ಮಾಡಿದ್ರೆ CGST SGST ಕೊಡಿ, ಬೇರೆ ಸ್ಟೇಟಿಗೆ ಸೇಲ್ ಮಾಡಿದ್ರೆ IGST ಕೊಡಿ. ಎಕ್ಸೆಪ್ಟ್
SEZ ಮತ್ತು ಎಕ್ಸ್ಪೋರ್ಟ್ ಇವೆರಡು ಬಿಟ್ಟು ಇನ್ಯಾವ ಕಾರು ಸೇಲ್ ಮಾಡಿ ನಿಮಗೆ CGST SGST ಎಷ್ಟು ಕೊಟ್ಟಿರ್ತಾರೆ ಅಷ್ಟು ಕೊಡಲೇಬೇಕು. SEZ ಮತ್ತು ಎಕ್ಸ್ಪೋರ್ಟ್ 0% ಇರುತ್ತೆ, ಅದಕ್ಕೆ ಟ್ಯಾಕ್ಸ್ ಬರಲ್ಲ. ಈಗ ಫಸ್ಟ್ ಒನ್ ನೋಡಿ, ಸೇಲ್ಸ್ ಅಲ್ಲಿ ಏನ್ ಕೊಟ್ಟಿದ್ದಾನೆ ಅಂದ್ರೆ ಇಲ್ಲಿಂದ ಸೇಲ್ ಇವೆಲ್ಲ ಫಸ್ಟ್ 5 ಪರ್ಚೇಸ್ ಇದೆ. ಪರ್ಚೇಸ್ ಎಲ್ಲ ಇನ್ಪುಟ್ ಅಲ್ಲಿ ತಗೋಬೇಕು. ನಾನು ಫಸ್ಟ್ ತಗೋಬೇಕಾದ್ರೆ ಔಟ್ಪುಟ್ ಅಲ್ಲಿ ಯಾವ್ದೆಲ್ಲ ಸೇಲ್ಸ್ ಇದೆ ನೋಡಿ. ಸೊ ಫಸ್ಟ್ ಒನ್, ಫಿನಿಶ್ಡ್ ಗೂಡ್ಸ್ ಸೋಲ್ಡ್ ವಿತ್ ಇನ್ ದಿ ಸ್ಟೇಟ್ ಅಟ್ 18% GST 1,50,000. ನೋಡಿ, ಫಿನಿಶ್ಡ್ ಗೂಡ್ಸ್ ಅನ್ನ ಎಲ್ಲಿಗೆ ಸೇಲ್ ಮಾಡೋದು? ವಿತ್ ಇನ್ ದಿ ಸ್ಟೇಟ್ ಅಂತ ಹೇಳಿದ್ದಾರೆ. ಅಂದ್ರೆ ವಿತ್ ಇನ್ ದಿ ಸ್ಟೇಟ್ ಅಂತ ಹೇಳಿದ್ದಾರೆ ಅಂದ್ರೆ ಡೀಲರ್ ಯಾವ ಸ್ಟೇಟ್ ಅಲ್ಲಿ ಇದ್ದಾನೆ ಅಂತ ಹೇಳಿದಾನ? ಇಲ್ಲ. ಕಾರ್ತಿಕ್ ಅಂತ ಡೀಲರು ಯಾವ ಸ್ಟೇಟ್ ಅಂತ ಹೇಳಿಲ್ಲ, ಅಂದ್ರೆ ಅಸ್ಯೂಮ್ ಕರ್ನಾಟಕದಲ್ಲೇ ಇದ್ದೇನೆ ಅಂತ ಅರ್ಥ. ಡೀಲರ್ ಯಾವ ಸ್ಟೇಟ್ ಅಲ್ಲಿ ಇದ್ದಾನೋ ಅದೇ ಸ್ಟೇಟ್ ಅಲ್ಲಿ ಗೂಡ್ಸ್ ಅನ್ನ ಸೇಲ್ ಮಾಡಿದೀನಿ ಅಂತ ಹೇಳ್ತಾ ಇದ್ರೆ. ಹಾಗಾಗಿ ಫಸ್ಟ್ ಒನ್, ಗೂಡ್ಸ್ ಸೋಲ್ಡ್ ವಿತ್ ಇನ್ ದಿ ಸ್ಟೇಟ್ ಸೇಲ್ ಮಾಡ್ತಾ ಇರೋದ್ರಿಂದ ಸೊ ನಾವು ಅದಕ್ಕೆ ಏನಂತ ಟ್ರೀಟ್ ಮಾಡಬೇಕಪ್ಪ ಅಂದ್ರೆ ಫಿನಿಶ್ಡ್ ಗೂಡ್ಸ್ ಸೋಲ್ಡ್ ವಿತ್ ಇನ್ ದಿ ಸ್ಟೇಟ್ ಅಂತ ಹೇಳಿದ್ರೆ, ಸೊ ವಿತ್ ಇನ್ ದಿ ಸ್ಟೇಟ್ ಅಂತ ಹೇಳಿದರಿಂದ ನೇಚರ್ ಏನಾಗುತ್ತೆ ಅಂದ್ರೆ ಇಂಟ್ರಾ ಸ್ಟೇಟ್ ಆಗುತ್ತೆ. ನೇಚರ್ ಇಂಟ್ರಾ ಅಂತ ಕರಿಬೇಕಾಗುತ್ತೆ. ಯಾವಾಗ ಇಂಟ್ರಾ ಸ್ಟೇಟ್ ಅಂತ ಗೊತ್ತಾಗತ್ತೆ ಅವಾಗ ನೀವು ಕೊಟ್ಟಿರೋ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ, ವ್ಯಾಲ್ಯೂ ಎಷ್ಟು ವ್ಯಾಲ್ಯೂಗೆ ಸೇಲ್ ಮಾಡಿದ್ದಾನೆ, ವ್ಯಾಲ್ಯೂಗೆ ಸೇಲ್ ಮಾಡೋದವನು 1,50,000 ರುಪೀಸ್ಗೆ ಸೇಲ್ ಮಾಡಿದ್ದಾನೆ. ಇದ್ರ ಮೇಲೆ ಎಷ್ಟು ಟ್ಯಾಕ್ಸ್ ಅಂದ್ರೆ ಟೋಟಲ್ ಇರೋದು 18% ಟ್ಯಾಕ್ಸ್, 18% ಟೋಟಲ್. ಸೊ ಈ ಟೋಟಲ್ ಮೇಲೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಆಫ್ ಮಾಡ್ಕೋಬೇಕು. 1/2 ಮಾಡಿದ್ರೆ ನಿಮಗೆ CGST ಮತ್ತೆ SGST ಎರಡು ಕೂಡ ಸಿಗುತ್ತೆ. ನೋಡಿ, ಟೋಟಲ್ ಟ್ಯಾಕ್ಸ್ ರೇಟ್ ಬಂದು 18%. ಇಂಟ್ರಾ ಅಂತ ಗೊತ್ತಾದಾಗ ಆ 18% ನೀವು ಆಫ್ ಮಾಡಬೇಕಾಗುತ್ತೆ. ಅಂದ್ರೆ CGST ಮತ್ತೆ SGST ಕೊಡಬೇಕು. ಸೊ ಹಾಗಾಗಿ ನೀವು 1,80,000, ದಟ್ ಈಸ್ 1,50,000 ಇಂಟು 18% ಮಾಡಿದ್ರೆ ನಿಮಗೆ 27,000 ಬರುತ್ತೆ. 27,000 ಬರುತ್ತೆ. ಇದನ್ನ ನಾನೇನ್ ಮಾಡಬೇಕು? ಆಫ್ ಮಾಡಬೇಕು. ಬಿಕಾಸ್ ಈ 27,000 CGST ಮತ್ತೆ SGST ಗೆ ಈಕ್ವಲ್ ಆಗಿ ಕೊಡಬೇಕು. ಹಾಗಾಗಿ ನಾನು ಇಂಟು 1/2 ಮಾಡಿದ್ರೆ ನನಗೆ 13,500 ಬರುತ್ತೆ. 13,500 CGST, 13,500 SGST ಕೊಡಬೇಕು. IGST ಕೊಡೋದಿಲ್ಲ. ಯಾಕೆಂದ್ರೆ ಇಂಟ್ರಾ ಆಗಿರೋದ್ರಿಂದ 1,50,000 ಟೋಟಲ್ 18% ಇದೆ. ಇಂಟ್ರಾ ಅಂತ ಗೊತ್ತಾದ್ರೆ ಆ 18% ನೀವು ಆಫ್ ಮಾಡ್ಕೊಳ್ಳಿ. ಆಫ್ ಮಾಡ್ಕೊಂಡಾಗ 9% CGST ಹೋಗುತ್ತೆ, 9% SGST ಹೋಗುತ್ತೆ. ಈಗಾದ್ರೂ ಮಾಡಿ, ಅಥವಾ ಇದು ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ನೀವು ಸಿಂಪಲ್ ಆಗಿ 1,50,000 ಏನಿದೆ, 1,50,000 9% ಈಚ್ ಕೊಡಬೇಕಾಗುತ್ತೆ. ಅಂದ್ರೆ 1,50,000 ಇಂಟು 9% ಈಚ್ ಅಂತ ಹೇಳಿದ್ರೆ 1,50,000 ಮೇಲೆ ನೀವು 9% ಮಾಡಬೇಕು. CGSTಗೂ 9%, SGSTಗೂ 9% ಇರುತ್ತೆ. ಸೊ ನೀವು 1,50,000 ಮೇಲೆ 9% ಮಾಡಿದ್ರೆ ಕೂಡ ನಿಮಗೆ 13,500 ಬರುತ್ತೆ. ಸೊ ನೀವು ಯಾವ ತರ ಬೇಕಾದ್ರೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬಹುದು. ಇದು ಮೊದಲನೇದು, ಸೇಲ್ಸ್ ವಿತ್ ಇನ್ ದಿ ಸ್ಟೇಟ್ ಸೇಲ್ ಮಾಡೋದ್ರಿಂದ ನಾವು ಅದಕ್ಕೆ ಇಂಟ್ರಾ ಸ್ಟೇಟ್ ಅಂತ ಕರಿತೀವಿ. ಇಂಟ್ರಾ ಸ್ಟೇಟ್ ಆದ್ರೆ ಅದು CGST SGST ಕೊಡಬೇಕು. ಇದು ಮೊದಲನೇ ಪಾಯಿಂಟ್. ಎರಡನೇ ನೋಡಿ, ಗೂಡ್ಸ್ ಸೋಲ್ಡ್ ಟು ಡೀಲರ್ ಇನ್ ಕೋಲ್ಕತ್ತಾ. ನೋಡಿ, ಕೋಲ್ಕತ್ತಾಗೆ ಗೂಡ್ಸ್ ಅನ್ನ ಸೇಲ್ ಮಾಡ್ತಾ ಇರ್ತಕ್ಕಂಥದ್ದು. ಡೀಲರ್ ಇರೋದೆಲ್ಲಿ? ಸೊ ಕೋಲ್ಕತ್ತಾಗೆ ಗೂಡ್ಸ್ ಅನ್ನ ಸೇಲ್ ಮಾಡ್ತಾ ಇದ್ದಾನೆ. ಸೊ ಡೀಲರ್ ಕಾರ್ತಿಕ್ ಇರೋದೆಲ್ಲಪ್ಪ ಅಂದ್ರೆ ಕರ್ನಾಟಕ ಸ್ಟೇಟ್ ಅಲ್ಲಿ ಇರ್ತಕ್ಕಂಥದ್ದು. ಬಟ್ ಅವನು ಗೂಡ್ಸ್ ಅನ್ನ ಎಲ್ಲಿಗೆ ಸೇಲ್ ಮಾಡ್ತಾ ಇರೋದು? ಕೋಲ್ಕತ್ತಾದಲ್ಲಿ. ಅಲ್ಲಿ ಕರ್ನಾಟಕ ಅಂತ ಹೇಳಿಲ್ಲ, ಏನು ಹೇಳಿಲ್ಲ ಅಂದ್ರೆ ಅಸ್ಯೂಮ್ ಕರ್ನಾಟಕ ಸ್ಟೇಟ್ ಅಲ್ಲಿ ಇದ್ದಾನೆ ಅಂತ ಅರ್ಥ. ಬಟ್ ಗೂಡ್ಸ್ ಅನ್ನ ಸೇಲ್ ಮಾಡ್ತಾ ಇರೋದು ಕೋಲ್ಕತ್ತಾಗೆ ಸೇಲ್ ಮಾಡ್ತಾ ಇದ್ದಾನೆ. ಕೋಲ್ಕತ್ತಾ ಬಿಲಾಂಗ್ಸ್ ಟು ವೆಸ್ಟ್ ಬೆಂಗಾಲ್ ಆಗುತ್ತೆ. ಹಾಗಾಗಿ ಗೂಡ್ಸ್ ಸೋಲ್ಡ್ ಟು ಕೋಲ್ಕತ್ತಾ ಏನಿದೆ, ಇದು ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ಸ್ ಆಗುತ್ತೆ. ಇಂಟರ್ ಸ್ಟೇಟ್ ಅಂತ ಕರಿತೀವಿ. ಯಾವಾಗ ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ಸ್ ಆಗುತ್ತೆ ಆಗ ನಾವು IGST ಅನ್ನ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಎಷ್ಟು ವ್ಯಾಲ್ಯೂಗೆ ಸೇಲ್ ಮಾಡ್ತಾ ಇದ್ದಾನಪ್ಪ ಅಂತ ಹೇಳಿದ್ರೆ, ಎಷ್ಟು ವ್ಯಾಲ್ಯೂಗೆ ಸೇಲ್ ಮಾಡ್ತಾ ಇರೋದಲ್ಲಿ 5,00,000 ರುಪೀಸ್ಗೆ ಸೇಲ್ ಮಾಡ್ತಾ ಇದ್ದಾನೆ. 5,00,000 ರುಪೀಸ್ ಮೇಲೆ ಎಷ್ಟು ಟ್ಯಾಕ್ಸ್ ಅಂದ್ರೆ 5% ನೀವು ಟ್ಯಾಕ್ಸ್ ಅನ್ನ ಕೊಡಬೇಕಾಗುತ್ತೆ. ಸೊ 5,00,000 ಮೇಲೆ 5% ಮಾಡಿದ್ರೆ, ಸೊ ಇದು ಇಂಟರ್ ಸ್ಟೇಟ್ ಆಗಿರೋದ್ರಿಂದ CGST SGST ಬರಲ್ಲ, IGST ಕೊಡಬೇಕು. 25,000 ನೀವು ಕೊಡಬೇಕಾಗುತ್ತೆ. 25,000 IGST ಬರುತ್ತೆ. ಬಿಕಾಸ್ ಇದು ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ಸ್ ಆಗಿರೋದ್ರಿಂದ. ಇದು ಎರಡನೇ ಪಾಯಿಂಟ್, ಗೂಡ್ಸ್ ಸೋಲ್ಡ್ ಟು ಕೋಲ್ಕತ್ತಾಗೆ ಸೇಲ್ ಮಾಡಿದ್ದಾನೆ. ಹಾಗಾಗಿ ಅದನ್ನ ಇಂಟರ್ ಸ್ಟೇಟ್ ಅಂತ ಕರಿತೀವಿ. ಇಂಟರ್ ಸ್ಟೇಟ್ ಆದ್ರೆ ಎಷ್ಟು ಪರ್ಸೆಂಟ್ ಕೊಟ್ಟಿರ್ತಾರೋ ಅಷ್ಟು ಪರ್ಸೆಂಟ್ ಅನ್ನ ನೀವು IGST ಗೆ ಕೊಡಬೇಕು. 5% ಇದೆ, ಆ 5% ಮಾಡಿದ್ರೆ ನಿಮಗೆ 25,000 ಬರುತ್ತೆ. ಇದು ಎರಡನೇ ಪಾಯಿಂಟ್, ಸೇಲ್ಸ್ ಇರೋದು. ದೆನ್ ಮೂರನೇ ನೋಡಿ,
ಗೂಡ್ ಸೋಲ್ಡ್ ಟು ಯೂನಿಟ್ ಆಫ್ ಎಸ್ ಸಿ ಝೆಡ್ ತುಮಕೂರು. ನೋಡಿ, ಗೂಡ್ ಸೋಲ್ಡ್ ಟು ಯೂನಿಟ್ ಆಫ್ ಎಸ್ ಸಿ ಝೆಡ್ ತುಮಕೂರು, ರೇಟ್ ಆಫ್ ಜಿ ಎಸ್ ಟಿ ಅಪ್ಲಿಕಬಲ್ ಈಸ್ 5%. ನೋಡಿ, 5% ಜಿ ಎಸ್ ಟಿ ಅಪ್ಲಿಕಬಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಬಟ್ ನಿಮಗೆ ಗೊತ್ತಿರಬೇಕು, ಗೂಡ್ಸ್ ಸೋಲ್ಡ್ ಟು ಎಸ್ ಸಿ ಝೆಡ್, ಎಸ್ ಸಿ ಝೆಡ್ಗೆ ಗೂಡ್ಸ್ ಅನ್ನ ಸೇಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವನ್ ದೋ ಇಫ್ ಇಟ್ ಈಸ್ ಟ್ಯಾಕ್ಸ್ ರೇಟ್ ಇಸ್ ಗಿವನ್ ಇನ್ ದಿ ಪ್ರಾಬ್ಲಮ್, ಇಟ್ ಈಸ್ ಕನ್ಸಿಡರ್ ಆಸ್ ಝೀರೋ ರೇಟೆಡ್ ಸಪ್ಲೈ. ಹಾಗಾಗಿ ಗೂಡ್ ಸೋಲ್ಡ್ ಟು ಎಸ್ ಸಿ ಝೆಡ್ ಈಸ್ ಟ್ಯಾಕ್ಸಬಲ್ ಅಟ್ 0% ಓನ್ಲಿ, ಇರ್ರೆಸ್ಪೆಕ್ಟಿವ್ ಆಫ್ ಟ್ಯಾಕ್ಸ್ ರೇಟ್ ಈಸ್ ಗಿವನ್ ಇನ್ ದಿ ಪ್ರಾಬ್ಲಮ್. ಕ್ವಶನ್ ಅಲ್ಲಿ ಎಷ್ಟೇ ಟ್ಯಾಕ್ಸ್ ರೇಟ್ ಕೊಡಲಿ, ಎಸ್ ಸಿ ಝೆಡ್ಗೆ ಸೇಲ್ ಮಾಡಿದ್ದೀರಾ ಅಂದರೆ ಅದು ಯಾವಾಗಲೂ ಕೂಡ 0% ಇರುತ್ತೆ. ಹಾಗಾಗಿ ಗೂಡ್ ಸೋಲ್ಡ್ ಟು ಎಸ್ ಸಿ ಝೆಡ್ ಈಸ್ ಝೀರೋ ರೇಟೆಡ್ ಸಪ್ಲೈ. ಇದು ಝೀರೋ ರೇಟ್ ಆಗಿರುತ್ತೆ, ಝೀರೋ ರೇಟೆಡ್ ಸಪ್ಲೈ. ಸೊ ಹಾಗಾಗಿ ಝೀರೋ ರೇಟೆಡ್ ಸಪ್ಲೈ ಆಗಿರೋದ್ರಿಂದ ನೀವು ಅದಕ್ಕೆ ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಮಾಡ್ಲಿಕ್ಕೆ ಹೋಗಬೇಡಿ. ಸಪೋಸ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದ್ರೂ ಕೂಡ ಅದು 0% ಇರುತ್ತೆ. ಸೊ ಹಾಗಾಗಿ ಗೂಡ್ ಸೋಲ್ಡ್ ಟು ಎಸ್ ಸಿ ಝೆಡ್ ಇಸ್ ಆಲ್ವೇಸ್ ಝೀರೋ ರೇಟೆಡ್ ಸಪ್ಲೈ. ಎಸ್ ಸಿ ಝೆಡ್ಗೆ ಸೇಲ್ ಮಾಡಿದ್ದಾರೆ ಅಂದರೆ ಅದು ಯಾವಾಗಲೂ ಕೂಡ 0% ತಗೋಬೇಕು, 0% ಇರುತ್ತೆ. ಅಲ್ಲಿ 5% ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಜಿ ಎಸ್ ಟಿ ಅಪ್ಲಿಕಬಲ್ 5% ಅಂತ ಕೊಟ್ಟಿದ್ದಾರೆ. ಬಟ್ ಡೋಂಟ್ ಕನ್ಸಿಡರ್ ಎಸ್ ಸಿ ಝೆಡ್ಗೆ ಗೂಡ್ಸ್ ಅನ್ನ ಸೇಲ್ ಮಾಡಿದ್ರೆ ಅದು 0% ಇರುತ್ತೆ. ಅದು ನಿಮಗೆ ಗೊತ್ತಿರಬೇಕು. ಕ್ವಶನ್ ಅಲ್ಲಿ ಎಷ್ಟೇ ಟ್ಯಾಕ್ಸ್ ರೇಟ್ ಕೊಡಲಿ ತಗೊಳಕ್ ಹೋಗ್ಬೇಡಿ, ಇಗ್ನೋರ್ ಮಾಡಿ. ಸೊ ಹಾಗಾಗಿ 0% ಇರೋದ್ರಿಂದ ಇಟ್ ಇಸ್ ಸಿಮಿಲರ್ ಟು ಎಕ್ಸಮ್ಟ್ ಅಂತ ಅರ್ಥ. ಬಟ್ ಟ್ಯಾಕ್ಸಬಲ್ ಅಟ್ 0% ಇರೋದ್ರಿಂದ ಸೊ ಅದೇನು ಕೂಡ ತಗೊಳಕ್ ಹೋಗ್ಬೇಡಿ, ಝೀರೋನೇ ಇರುತ್ತೆ. ಹಾಗಾಗಿ ಎಸ್ ಸಿ ಝೆಡ್ಗೆ ಸೇಲ್ ಮಾಡಿದ್ರೆ 0% ಟ್ಯಾಕ್ಸ್ ತಗೋಬೇಡಿ. ಫೋರ್ತ್ ಪಾಯಿಂಟ್ ಬಂದು ನೋಡಿ, ಗೂಡ್ಸ್ ಸೋಲ್ಡ್ ಟು ಅನ್ರಿಜಿಸ್ಟರ್ಡ್ ಡೀಲರ್ ಇನ್ ಕರ್ನಾಟಕ. ಅಗೈನ್ ನೋಡಿ, ಗೂಡ್ಸ್ ಅನ್ನ ಸೇಲ್ ಮಾಡ್ತಾ ಇದ್ದಾನೆ ಯಾರಿಗೆ ಅಂದ್ರೆ ಅನ್ರಿಜಿಸ್ಟರ್ಡ್ ಡೀಲರ್ಗೆ ಸೇಲ್ ಮಾಡ್ತಾ ಇದ್ದಾನೆ. ಡೀಲರ್ ಇದೆಲ್ಲಪ್ಪ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಇದ್ದಾನೆ ಅಂತ ಹೇಳಿದ್ದಾರೆ. ಸೊ ಡೀಲರ್ ಈಸ್ ಬಿಲಾಂಗ್ಸ್ ಟು ಕರ್ನಾಟಕ ಅಂಡ್ ಕಾರ್ತಿಕ್ ಈಸ್ ಆಲ್ಸೋ ಬಿಲಾಂಗ್ಸ್ ಟು ಕರ್ನಾಟಕದಲ್ಲಿ ಇರೋದ್ರಿಂದ ಸೊ ಗೂಡ್ಸ್ ಸೋಲ್ಡ್ ಟು ಡೀಲರ್ ಇನ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ಅನ್ರಿಜಿಸ್ಟರ್ಡ್ ಡೀಲರ್ಗೆ ನೀವು ಸೇಲ್ ಮಾಡ್ಬೇಕಾದ್ರೆ ಯಾರಿಗಾದ್ರೂ ಸೇಲ್ ಮಾಡಿ ಎಷ್ಟು ಪರ್ಸೆಂಟಿಗೆ ಸೇಲ್ ಮಾಡಿದಿರಾ ನೀವು ಟ್ಯಾಕ್ಸ್ ಕೊಡಲೇಬೇಕು. ಬಟ್ ಎಸ್ ಸಿ ಝೆಡ್ ಎಕ್ಸ್ಪೋರ್ಟ್ ಮಾಡಿದ್ರೆ ಮಾತ್ರ 0% ಇರುತ್ತೆ. ಹಾಗಾಗಿ ನೀವು ಎಕ್ಸಮ್ಟೆಡ್ ಗೂಡ್ಸ್ ಅನ್ನ ಸೇಲ್ ಮಾಡಿದ್ರೆ ಎಕ್ಸಮ್ಟ್ ಇರುತ್ತೆ. ಇಷ್ಟನ್ನ ಬಿಟ್ಟು ನೀವು ಯಾರಿಗೆ ಸೇಲ್ ಮಾಡಿ ಅದು ಟ್ಯಾಕ್ಸಬಲ್, ನೀವು ಔಟ್ಪುಟ್ ಟ್ಯಾಕ್ಸ್ ಅನ್ನ ಕೊಡಲೇಬೇಕಾಗುತ್ತೆ. ಹಾಗಾಗಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಡೀಲರ್ಗೆ ಸೇಲ್ ಮಾಡ್ತಾ ಇದ್ದಾನೆ. ಸೊ ಕರ್ನಾಟಕದಲ್ಲಿ ಇರೋ ಡೀಲರ್ ಅಂತ ಹೇಳಿದ್ರೆ ನೇಚರ್ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಇಂಟ್ರಾ ಆಗುತ್ತೆ. ಸೊ ಯಾವಾಗ ಇಂಟ್ರೆಸ್ಟ್ ಅಂತ ಗೊತ್ತಾಗುತ್ತೆ, ನೀವು ತಕ್ಷಣ ನೀವೇನ್ ಮಾಡಬೇಕು ಅಂದ್ರೆ 2,50,000 ವ್ಯಾಲ್ಯೂ ಕಳಿಸಿರ್ತಕ್ಕಂಥದ್ದು, ಈ 2,50,000 ಮೇಲೆ ಟೋಟಲ್ ಇರೋದು 28%. ಈ ಟೋಟಲ್ನ ನೀವೇನ್ ಮಾಡಿ ಅಂತ ಹೇಳಿದ್ರೆ ಆಫ್ ಮಾಡಿದ್ರೆ ನಿಮಗೆ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಸಿಗುತ್ತೆ. ಸೊ 2,50,000 ಇಂಟು 28% ಮಾಡಿದ್ರೆ ನಿಮಗೆ 70,000 ಬರುತ್ತೆ. ಈ 70,000 ಇಬ್ರಿ ಸಿ ಜಿ ಎಸ್ ಟಿ ಮತ್ತೆ ಎಸ್ ಜಿ ಎಸ್ ಟಿಗೆ ಈಕ್ವಲ್ ಆಗಿ ಕೊಡಬೇಕು. ಸೊ ಹಾಗಾಗಿ ಇಂಟು 1/2 ಮಾಡಿದ್ರೆ ನಿಮಗೆ 35,000 ಬರುತ್ತೆ. ಸೊ 35,000 ಫಾರ್ ಸಿ ಜಿ ಎಸ್ ಟಿ ಅಂಡ್ 35,000 ಫಾರ್ ಎಸ್ ಜಿ ಎಸ್ ಟಿ. ಇದು ಟ್ಯಾಕ್ಸ್ ಅಲೋಕೇಟ್ ಮಾಡಿರ್ತಕ್ಕಂಥದ್ದು. ಅಥವಾ ನೀವು 25,000 ಮೇಲೆ 14% ಸಿ ಜಿ ಎಸ್ ಟಿ 14% ಎಸ್ ಜಿ ಎಸ್ ಟಿ ಕೊಟ್ಟರು ಕೂಡ ನಿಮಗೆ 35,000 ಬರುತ್ತೆ. ಇದು 4ನೇ ಪಾಯಿಂಟ್, ಸೇಲ್ಸ್ ಇರ್ತಕ್ಕಂಥದ್ದು. ದೆನ್ 5ನೇ ಪಾಯಿಂಟ್ ನೋಡಿ, ಗೂಡ್ಸ್ ಸೋಲ್ಡ್ ಟು ಡೀಲರ್ ಇನ್ ಬೆಂಗಳೂರು, ದೀಸ್ ಗೂಡ್ಸ್ ಆರ್ ಎಕ್ಸಮ್ ಫ್ರಮ್ ಜಿ ಎಸ್ ಟಿ ಅಂತ ಹೇಳಿದರೆ. ನೋಡಿ, ಇಲ್ಲಿ ಕ್ವಶನ್ಸ್ ಅಲ್ಲಿ ಹೇಳಿದರೆ ಗೂಡ್ಸ್ ಅನ್ನ ಬೆಂಗಳೂರಲ್ಲಿ ಇರ್ತಕ್ಕಂಥ ಡೀಲರ್ಗೆ ಸೇಲ್ ಮಾಡ್ತಾ ಇದ್ದೀನಿ, ಆ ಸೇಲ್ ಮಾಡೋ ಗೂಡ್ಸ್ ಜಿ ಎಸ್ ಟಿಲಿ ಎಕ್ಸಮ್ಟ್ ಇದೆ ಅಂತ ಹೇಳಿದರೆ. ಸೊ ಎಕ್ಸಮ್ಟ್ ಇದೆ ಅಂತ ಅವರೇ ಹೇಳಿದ್ರೆ ಸೊ ನಾವು ಟ್ಯಾಕ್ಸ್ ಅನ್ನ ಕೊಡೋಗಿಲ್ಲ, ಬಿಕಾಸ್ ಅದು ಎಕ್ಸಮ್ಟೆಡ್ ಸಪ್ಲೈ ಆಗುತ್ತೆ. ಸೊ ಬೆಂಗಳೂರಲ್ಲಿರೋ ಡೀಲರ್ಗೆ ಸೇಲ್ ಮಾಡ್ತಾ ಇದ್ದಾನೆ, ಇದು ಎಕ್ಸಮ್ಟ್ ಆಗುತ್ತೆ, ಎಕ್ಸಮ್ಟೆಡ್ ಫ್ರಮ್ ಜಿ ಎಸ್ ಟಿ. ಸೊ ಹಾಗಾಗಿ ನಾವು ಟ್ಯಾಕ್ಸ್ ಅನ್ನ ತಗೊಳ್ಳೋದಿಲ್ಲ, ಯಾವುದೇ ಟ್ಯಾಕ್ಸ್ ಕೊಡೋದಿಲ್ಲ, ಬಿಕಾಸ್ ಇಟ್ ಈಸ್ ಎಕ್ಸಮ್ಟೆಡ್ ಫ್ರಮ್ ಜಿ ಎಸ್ ಟಿ. ಅವ್ರು ಹೇಳಿದರೆ ಎಕ್ಸಮ್ಟ್ ಆಗಿದೆ ಅಂತ, ಹಾಗಾಗಿ ಎಕ್ಸಮ್ಟ್. 6.1 ಬಂದು ಗೂಡ್ಸ್ ಸೋಲ್ಡ್ ಟು ಡೀಲರ್ ಹೂ ಆಪ್ಟೆಡ್ ಫಾರ್ ಕಾಂಪೋಸಿಷನ್ ಸ್ಕೀಮ್. ನೋಡಿ, ಗೂಡ್ಸ್ ಅನ್ನ ಸೇಲ್ ಮಾಡ್ತಾ ಇದ್ದಾನೆ ಡೀಲರ್ ಹೂ ಆಪ್ಟೆಡ್ ಫಾರ್ ಕಾಂಪೋಸಿಷನ್ ಸ್ಕೀಮ್ ಅಟ್ 5% ಅಂತ ಹೇಳಿದ್ದಾನೆ. ನೋಡಿ, ಡೀಲರ್ ಎಲ್ಲಿದ್ದಾನೆ ಅಂತ ಹೇಳಿಲ್ಲ, ಯಾರು ಕಾಂಪೋಸಿಷನ್ ಸ್ಕೀಮ್ ಡೀಲರ್ ಎಲ್ಲಿದ್ದಾನೆ ಅಂತ ಹೇಳಿಲ್ಲ ಅಂದ್ರೆ ಅಸ್ಯೂಮ್ ಮಾಡ್ಕೊಳ್ಳಿ ಸೊ ಅವನು ವಿತ್ ಇನ್ ದಿ ಸ್ಟೇಟೇ ಸೇಲ್ ಮಾಡಿದ್ದಾನೆ ಅಂತ ಅರ್ಥ. ಹಾಗಾಗಿ ಸೊ 1,00,000 ರೂಪೀಸ್ ವ್ಯಾಲ್ಯೂಗೆ ಸೇಲ್ ಮಾಡಿರ್ತಕ್ಕಂಥದ್ದು, ಇದ್ರ ಮೇಲೆ ಟೋಟಲ್ ಇರೋದು 5% ಟ್ಯಾಕ್ಸ್ ಇದೆ, 5% ಟ್ಯಾಕ್ಸ್ ಇದೆ. ಈ 5% ನೀವೇನು ಮಾಡಿ ಅಂದರೆ 1/2 ಮಾಡಿ. ಸೊ ಬಿಕಾಸ್ ಏನು ಹೇಳಿಲ್ಲ ಅಂದರೆ ಅಸ್ಯೂಮ್ ಮಾಡ್ಕೊಳ್ಳಿ ಅದು ಇಂಟ್ರಾ ಸ್ಟೇಟ್ ಸಪ್ಲೈ ಅಂತ ಆಗಿರುತ್ತೆ, ಇಂಟ್ರಾ ಸ್ಟೇಟೇ ನೇಚರ್ ಇರುತ್ತೆ. ಹಾಗಾಗಿ 1,00,000 ಮೇಲೆ ನೀವು 5% ಇಂಟು ಆಫ್ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತಪ್ಪ ಅಂದರೆ 2,500 ಸಿ ಜಿ ಎಸ್ ಟಿ ಬರುತ್ತೆ,
2500 SGST ಬರುತ್ತೆ. ಯಾವುದೇ ತರದ IGST ಕೊಡೋಗಿಲ್ಲ, ಬಿಕಾಸ್ ಇಂಟ್ರಾ ಸ್ಟೇಟ್ ಅಂತ ಕರಿತೀವಿ. ಸೊ ಇದು 6 ಸೇಲ್ಸ್ ಇರ್ತಕ್ಕಂಥದ್ದು, ಕ್ವಶನ್ ಇರ್ತಕ್ಕಂಥ 6 ಸೇಲ್ಸ್ ಪಾಯಿಂಟ್. ಸೊ ಮೊದಲನೇದು ವಿತ್ ಇನ್ ದಿ ಸ್ಟೇಟ್ ಸೇಲ್ ಮಾಡಿದ್ದಾನೆ, ಹಾಗಾಗಿ ಅದನ್ನ ಇಂಟ್ರಾ ಸ್ಟೇಟ್ ಅಂತ ಟ್ರೀಟ್ ಮಾಡಿದೀವಿ. ಎರಡನೇದು ಕೋಲ್ಕತ್ತಾಗ್ ಸೇಲ್ ಮಾಡಿದ್ದಾನೆ, ಹಾಗಾಗಿ ಅದು ಇಂಟರ್ ಸ್ಟೇಟ್ ಆಗುತ್ತೆ, IGST ಕೊಟ್ಟಿರೋದು. ಮೂರನೇದು SEZ ಸೇಲ್ ಮಾಡಿದ್ದಾನೆ, SEZ ಸೇಲ್ ಮಾಡಿದ್ರೆ ಗೊತ್ತಿರಬೇಕು ಅಲ್ಲಿ ಎಷ್ಟೇ ಟ್ಯಾಕ್ಸ್ ರೇಟ್ ಕೊಡ್ಲಿ ತಲೆ ಕೆಡಿಸ್ಕೋಬೇಡಿ, SEZ ಮತ್ತೆ ಎಕ್ಸ್ಪೋರ್ಟ್ಗೆ ಸೇಲ್ಸ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಅದು 0 ರೇಟೆಡ್ ಸಪ್ಲೈ, 0% ಇರುತ್ತೆ. ಹಾಗಾಗಿ ನೀವು ಟ್ಯಾಕ್ಸ್ ಮಾಡಿದ್ರೆ 0ನೇ ಇರುತ್ತೆ, ಅದಕ್ಕೆ ಟ್ಯಾಕ್ಸ್ ಕೊಡೋಕೆ ಹೋಗ್ಬೇಡಿ. 0% ಎಲ್ಲೇ ತಗೊಳ್ಳಿ, ಸೇಲ್ಸ್ ಅಲ್ಲಿ SEZ ಎಕ್ಸ್ಪೋರ್ಟ್ ಇದೆಯಾ 0 ಅಷ್ಟೇ ತಿಳ್ಕೊಂಡಿರಿ ಸಿಂಪಲ್ ಆಗಿ. ಅಂಡ್ ಗೂಡ್ ಸೋಲ್ಡ್ ಟು ಅನ್ರಿಜಿಸ್ಟರ್ಡ್ ಡೀಲರ್, ಕರ್ನಾಟಕದಲ್ಲಿ ಇರ್ತಕ್ಕಂಥ ಅನ್ರಿಜಿಸ್ಟರ್ಗೆ ಸೇಲ್ ಮಾಡಿದ್ಯಾ, ಹಾಗಾಗಿ ಡೀಲರ್ ಕಾರ್ತಿಕ್ ಇರೋದು ಕರ್ನಾಟಕದಲ್ಲೇ, ಸೇಲ್ ಮಾಡ್ತಾ ಇರೋದು ಕರ್ನಾಟಕಕ್ಕೆ, ಇಂಟ್ರಾ ಆಗುತ್ತೆ. ನಾವು CGST SGST ಕೊಟ್ಟಿದ್ದೀವಿ 28% ಆಫ್ ಮಾಡಿಕೊಂಡು. ಅಂಡ್ ಐದನೇದು ಬಂದು ಗೂಡ್ ಸೋಲ್ಡ್ ಟು ಡೀಲರ್ ಇನ್ ಬೆಂಗಳೂರು ಅಂತ ಹೇಳಿದಾನೆ, ಇಂಟ್ರಾ ಆಗುತ್ತೆ ನೇಚರು, ಬಟ್ ಟ್ಯಾಕ್ಸ್ ಕೊಡಬೇಕಂತ ಹೇಳಿದ್ರೆ ಮುಂದೆ ಒಂದು ಸೆಂಟೆನ್ಸ್ ಹೇಳಿದಾನೆ, ದೀಸ್ ಗೂಡ್ಸ್ ಆರ್ ಎಕ್ಸಮ್ಟ್ ಫ್ರಮ್ GST ಇಂದ ಎಕ್ಸಮ್ಟ್ ಇದೆ ಅಂತ ಹೇಳಿದಾನೆ, ಹಾಗಾಗಿ ಅದು ಎಕ್ಸಮ್ಟೆಡ್ ಅಂತ ತಗೊಳ್ತೀವಿ. ಅಂಡ್ ಆರನೇದು ಬಂದು ಗೂಡ್ಸ್ ಸೋಲ್ಡ್ ಟು ಡೀಲರ್ ಹೂ ಅಪ್ಡೇಟ್ ಫಾರ್ ಕಾಂಪೋಸಿಷನ್ ಸ್ಕೀಮ್ ಅಲ್ಲಿ ಅಪ್ಡೇಟ್ ಮಾಡ್ಕೊಂತಾರೆ ಡೀಲರ್ಗೆ, ನಾವು ಗೂಡ್ಸ್ ಅನ್ನ ಸೇಲ್ ಮಾಡಿದ್ವಿ, ಬಟ್ ಡೀಲರ್ ಎಲ್ಲಿದ್ದಾನೆ ಅಂತ ಹೇಳಿಲ್ಲ. ಅಸ್ಯೂಮ್ ಮಾಡ್ಕೊಳ್ಳಿ, ಅವಾಗ ಎಲ್ಲಿದ್ದಾನೆ ಅಂತ ಕೊಟ್ಟಿಲ್ಲ ಅಂದ್ರೆ ಡೀಲರ್ ಯಾವ ಸ್ಟೇಟ್ ಅಲ್ಲಿ ಇದ್ದಾನೋ ಅಲ್ಲೇ ಸೇಲ್ ಮಾಡಿದ್ದಾನೆ ಕಾಂಪೋಸಿಷನ್ಗೆ ಅಂತ ಅರ್ಥ, ಹಾಗಾಗಿ ಇಂಟ್ರಾ ಆಗುತ್ತೆ. CGST SGST ಕೊಡಬೇಕು. ಈಗ ಇನ್ಯಾವುದು ಸೇಲ್ಸ್ ಇಲ್ಲ, ಎಲ್ಲ ಸೇಲ್ಸ್ನ ನೀವು ಟೋಟಲ್ ಮಾಡಿದ್ರೆ ನಿಮಗೆ ಟೋಟಲ್ ಎ ಸಿಗುತ್ತೆ. ಟೋಟಲ್ ಎ ಔಟ್ಪುಟ್ ಟ್ಯಾಕ್ಸ್ ಪೇಯಬಲ್ ಟೋಟಲ್ ಎ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ ಫಸ್ಟ್ ಕಾಲಮ್ ಅಲ್ಲಿ 51,000, ಸೆಕೆಂಡ್ ಕಾಲಮ್ ಆಲ್ಸೋ ಅಷ್ಟೇ ಬರಬೇಕು. CGST ಇರುತ್ತೆ ಅಷ್ಟೇ SGST ಇರಬೇಕು, ಇಲ್ಲಾಂದ್ರೆ ನಿಮ್ದು ರಾಂಗ್ ಮಾಡಿದ್ದೀರಾ ಅಂತ ಅರ್ಥ. ಯಾಕಂದ್ರೆ ಈಕ್ವಲ್ ಆಗಿ ಕೊಡಬೇಕು, CGST ಎಷ್ಟು ಕೊಟ್ಟಿರ್ತೀರೋ SGSTನೂ ಕೂಡ ಅಷ್ಟೇ ಇರಬೇಕಾಗುತ್ತೆ. ಸೊ ಇದು ಟೋಟಲ್ ಎ ಅಂತ ಟ್ರೀಟ್ ಮಾಡ್ತೀವಿ. ಟೋಟಲ್ ಎ CGST 51,000, SGST 51,000, IGST 25,000 ಇರ್ತಕ್ಕಂಥದ್ದು. ಸೊ ಇದು ಟೋಟಲ್ ಔಟ್ಪುಟ್ ಟ್ಯಾಕ್ಸ್ ಪೇಯಬಲ್. ಎಲ್ಲ ಸೇಲ್ಸ್ ಡೀಟೇಲ್ಸ್ ಅನ್ನ ಫಸ್ಟೇ ತಗೋಬೇಕು. ನೋಡಿ ಕ್ವಶನ್ ಅಲ್ಲಿ ಎಲ್ಲ ಸೇಲ್ಸ್ ತಗೊಂಡಾದ್ಮೇಲೆ ಇನ್ನು ಕ್ವಶನ್ ಅಲ್ಲಿ ಉಳ್ಕೊಂಡಿರೋದು ನಮಗೆ ಪರ್ಚೇಸ್ ಡೀಟೇಲ್ಸ್ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಇನ್ಪುಟ್ ಟ್ಯಾಕ್ಸ್ ಅಂತ ಕರಿತಾ ಹೋಗ್ತೀವಿ. ಇನ್ಪುಟ್ ಟ್ಯಾಕ್ಸ್ that is nothing but purchase details ಅಂತ ತಗೋಬೇಕು. ಸೊ ಆ ಪರ್ಚೇಸ್ ಡೀಟೇಲ್ಸ್ ಅನ್ನ ನಾವು ಇನ್ಪುಟ್ ಟ್ಯಾಕ್ಸ್ ಅಂತ ಕರಿತೀವಿ, ಸೇಲ್ಸ್ ಡೀಟೇಲ್ಸ್ ಅನ್ನ ಔಟ್ಪುಟ್ ಟ್ಯಾಕ್ಸ್ ಅಂತ ಕರಿತೀವಿ. ಹಾಗಾಗಿ ಫಸ್ಟ್ ಸೇಲ್ಸ್ ತಗೋಬೇಕು, ಎಲ್ಲಾ ಸೇಲ್ಸ್ ತಗೊಂಡಾದ್ಮೇಲೆ ಟೋಟಲ್ ಮಾಡಿದ್ರೆ ಟೋಟಲ್ ಏ ಸಿಗುತ್ತೆ, ಆಮೇಲೆ ನೀವು ಇನ್ಪುಟ್ ಟ್ಯಾಕ್ಸ್ ಪರ್ಚೇಸ್ ತಗೋಬೇಕು. ಬನ್ನಿ ಈಗ ಪರ್ಚೇಸ್ ಮಾಡಬೇಕಾದ್ರೆ ಸೇಮ್ ಡೀಲರ್ ಎಲ್ಲಿದ್ದಾನೆ ಅಂತ ಹೇಳಿಲ್ಲ, ಕರ್ನಾಟಕದಲ್ಲಿದ್ದಾನೆ, ಎಲ್ಲಿನಿಂದ ಪರ್ಚೇಸ್ ಮಾಡ್ತಾ ಇದ್ದಾನೆ ನೋಡ್ಕೊಂಡು ಇಂಟರ್ನ ನೀವು ಕೊಡಬೇಕಾಗುತ್ತೆ. ಮೊದಲನೇದು ಬಂದು ಇನ್ಪುಟ್ ಪರ್ಚೇಸ್ ವಿತ್ ಇನ್ ದಿ ಸ್ಟೇಟ್ ಫ್ರಮ್ ರಿಜಿಸ್ಟರ್ಡ್ ಡೀಲರ್. ನೋಡಿ ಇನ್ಪುಟ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದಾನೆ, ವಿತ್ ಇನ್ ದಿ ಸ್ಟೇಟ್ ಪರ್ಚೇಸ್ ಮಾಡ್ತಾ ಇದ್ದಾನೆ, ರಿಜಿಸ್ಟರ್ಡ್ ಡೀಲರ್ ಇಂದ ಪರ್ಚೇಸ್ ಮಾಡ್ತಾ ಇದ್ದಾನೆ. ಸೊ ವಿತ್ ಇನ್ ದಿ ಸ್ಟೇಟ್ ಪರ್ಚೇಸ್ ಮಾಡ್ತಾನೆ ಅಂದ್ರೆ ಇಂಟ್ರಾ ಸ್ಟೇಟ್ ಆಗುತ್ತೆ, ಹಾಗಾಗಿ 75,000 ವ್ಯಾಲ್ಯೂಗೆ ಕಳಿಸಿರೋದು 5% GST ಇದೆ. ಸೊ ನಾವು ಏನ್ ಮಾಡಬೇಕು, ಮೊದಲನೇ ಪಾಯಿಂಟ್ ಬಂದು ಸೊ ಇನ್ಪುಟ್ ಪರ್ಚೇಸ್ ವಿತ್ ಇನ್ ದಿ ಸ್ಟೇಟ್ ಆಗಿರೋದ್ರಿಂದ ನೇಚರ್ ಏನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಇದನ್ನ ಇಂಟ್ರಾ ಸ್ಟೇಟ್ ಸಪ್ಲೈ ಅಂತ ಕರಿತೀವಿ. ಸೊ ಎಷ್ಟಕ್ಕೆ ಕಳಿಸಿರೋದು 75,000 ರುಪೀಸ್ಗೆ ಕಳಿಸಿರೋದು. ಇದು ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಅಂದ್ರೆ ಟೋಟಲ್ 5% ಟ್ಯಾಕ್ಸ್ ಇದೆ. ಈ 5% ಟ್ಯಾಕ್ಸ್ನ ನೀವೇನ್ ಮಾಡಬೇಕು ಅಂದ್ರೆ 1/2 ಮಾಡಬೇಕಾಗುತ್ತೆ, ಬಿಕಾಸ್ ಇಂಟ್ರಾ ಸ್ಟೇಟ್ ಆಗಿರೋದ್ರಿಂದ. ಈ 75,000 ಮೇಲೆ 5% ಇಂಟು 1/2 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 1,875 CGST ಬರುತ್ತೆ. 1,875 CGST, 1,875 SGST, IGST ಬರಲ್ಲ, ಬಿಕಾಸ್ ಇದು ಇಂಟ್ರಾ ಸ್ಟೇಟ್ ಸಪ್ಲೈ ಆಗುತ್ತೆ. ಪರ್ಚೇಸ್ ಮಾಡಿದ್ದಾನೆ, ಹಾಗಾಗಿ ಇಂಟ್ರಾ ಸ್ಟೇಟ್ ಅಂತ ಕರಿತೀವಿ. ಸೊ ಇಂಟ್ರಾ ಸ್ಟೇಟ್ ಆದ್ರೆ ಸೊ ನಿಮಗೆ ಗೊತ್ತಿರಬೇಕು CGST SGST ನ ಕೊಡಬೇಕು. ಇದು ಮೊದಲನೇ ಪರ್ಚೇಸ್. ದೆನ್ ಎರಡನೇ ಪರ್ಚೇಸ್ ನೋಡಿ, ಅಗೈನ್ ಇನ್ಪುಟ್ ಪರ್ಚೇಸ್ ಫ್ರಮ್ ಡೀಲರ್ ಹೂ ಅಪ್ಡೇಟ್ ಫಾರ್ ಕಾಂಪೋಸಿಷನ್ ಸ್ಕೀಮ್. ನೋಡಿ ಪರ್ಚೇಸ್ ಅಲ್ಲಿ ಕಾಂಪೋಸಿಷನ್ ಸ್ಕೀಮ್ ಕೊಟ್ಟಿದ್ದಾರೆ ಅಂದ್ರೆ ದೇ ಆರ್ ನಾಟ್ ಎಲಿಜಿಬಲ್ ಟು ಕ್ಲೈಮ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ITC ಅನ್ನ ತಗೊಳ್ಳೋಕೆ ಅವರು ಎಲಿಜಿಬಲ್ ಇರೋದಿಲ್ಲ. ಹಾಗಾಗಿ ಸೊ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ಈ ಕಾಂಪೋಸಿಷನ್ ಸ್ಕೀಮ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ನೀವು ಇನ್ಪುಟ್ ಟ್ಯಾಕ್ಸ್ ಅನ್ನ ಕೊಡೋದಿಲ್ಲ. ಔಟ್ಪುಟ್ ನೀವು ಕೊಡಬೇಕು, ಸೇಲ್ಸ್ ಮಾಡ್ತೀರಾ ಅವಾಗ ನೀವು ಗೌರ್ಮೆಂಟ್ಗೆ ಟ್ಯಾಕ್ಸ್ ಕೊಡಬೇಕು. ಬಟ್ ಕೊಟ್ಟಿರೋ ಟ್ಯಾಕ್ಸ್ ಅನ್ನ ನೀವು ವಾಪಸ್ ತಗೊಳ್ತೀರಾ ಅಂತ ಹೇಳಿದ್ರೆ ಪರ್ಚೇಸ್ ಅಲ್ಲಿ ಕಾಂಪೋಸಿಷನ್ ಮತ್ತೆ ಅನ್ರಿಜಿಸ್ಟರ್ಡ್ ಡೀಲರ್ ಇಂದ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ದೇ ಆರ್ ನಾಟ್ ಎಲಿಜಿಬಲ್ ಟು ಕ್ಲೈಮ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ತಗೊಳಕ್ಕೆ ಅವರು ಎಲಿಜಿಬಲ್ ಇಲ್ಲ ಅಂತ ಅರ್ಥ. ಹಾಗಾಗಿ
ಸೊ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಏನಿದೆ, ಇನ್ಪುಟ್ಸ್ ಪರ್ಚೇಸ್ ಫ್ರಮ್ ಕಾಂಪೋಸಿಷನ್ ಸ್ಕೀಮ್ ಇಂದ ಪರ್ಚೇಸ್ ಮಾಡಿದ್ದಾರೆ ಅಂದ್ರೆ ದೇ ಆರ್ ನಾಟ್ ಎಲಿಜಿಬಲ್ ಟು ಕ್ಲೈಮ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಹಾಗಾಗಿ ಅವ್ರಿಗೆ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ಕೊಡಬಾರ್ದು, ನಿಲ್. ಇನ್ಪುಟ್ ಪರ್ಚೇಸ್ ಫ್ರಮ್ ಚೆನ್ನೈ, ನೋಡಿ ಚೆನ್ನೈಯಿಂದ ಇನ್ಪುಟ್ಸ್ ಅನ್ನ ಪರ್ಚೇಸ್ ಮಾಡ್ತೀವಿ, ಇಂಟರ್ ಸ್ಟೇಟ್ ಆಗುತ್ತೆ. ಡೀಲರ್ ಇರೋದು ಕಾರ್ತಿಕ್ ಕರ್ನಾಟಕದಲ್ಲಿ, ಬಟ್ ಇದು ಚೆನ್ನೈಯಿಂದ ಪರ್ಚೇಸ್ ಮಾಡ್ತೀವಿ ಅಂದ್ರೆ ಇಂಟರ್ ಸ್ಟೇಟ್ ಆಗುತ್ತೆ. IGST ಕೊಡಬೇಕಿತ್ತು, ಯೂಶಲ್ ಆಗಿ IGST ಕೊಡಬೇಕು. ಬಟ್ ಈ ಪ್ರಾಬ್ಲಮ್ ಅಲ್ಲಿ ನಾನು ಇನ್ಪುಟ್ಸ್ ಪರ್ಚೇಸ್ ಫ್ರಮ್ ಚೆನ್ನೈಯಿಂದ ಏನ್ ಪರ್ಚೇಸ್ ಮಾಡಿದ್ದಾರೆ ಅದನ್ನ ಎಕ್ಸಮ್ಟ್ ಅಂತ ನಾವು ಟ್ರೀಟ್ ಮಾಡಬೇಕಾಗುತ್ತೆ ಈ ಒಂದು ಪ್ರಾಬ್ಲಮ್ ಅಲ್ಲಿ. ಹಾಗಾಗಿ ಇದು ಎಕ್ಸಮ್ಟ್ ಅಂತ ಕರಿತೀವಿ, ಎಕ್ಸಮ್ಟೆಡ್ ಅಂತ ಕರಿತೀವಿ. ಯಾವುದೇ ಟ್ಯಾಕ್ಸ್ ಅನ್ನ ತಗೊಳ್ಳೋದಿಲ್ಲ. ಏನಕ್ಕೆ ಎಕ್ಸಮ್ಟ್ ಅಂತ ಟ್ರೀಟ್ ಮಾಡ್ತೀವಿ ಅದು ತಿಳ್ಕೊಬೇಕು ನೀವು. ಏನಕ್ಕೆ ಎಕ್ಸಮ್ಟ್ ಅಂತ ಟ್ರೀಟ್ ಮಾಡ್ತೀವಿ ಅಂತ ಹೇಳಿದ್ರೆ, ನೋಡಿ 5ನೇ ಪಾಯಿಂಟ್ ಅಲ್ಲಿ ಇಲ್ಲಿ ಗೂಡ್ಸ್ ಸೋಲ್ಡ್ ಟು ಬೆಂಗಳೂರಿಗೆ ಸೇಲ್ ಮಾಡಿರೋ ಗೂಡ್ಸು GST ಇಂದ ಎಕ್ಸಮ್ಟ್ ಇದೆ. ಅಂದ್ರೆ ಫೈನಲ್ ಗೂಡ್ಸು ಎಕ್ಸಮ್ಟ್ ಇದೆ ಅಂತ ಹೇಳಿದ್ರೆ ITC ಈಸ್ ನಾಟ್ ಎಲಿಜಿಬಲ್ ಟು ಕ್ಲೈಮ್ ಸಚ್ ಕೈಂಡ್ ಆಫ್ ಗೂಡ್ಸ್ ಆರ್ ಪ್ರೊಡ್ಯೂಸ್ಡ್ ಫ್ರಮ್ ದಿ ಮೆಟೀರಿಯಲ್. ನೋಡಿ ಫೈನಲ್ ಗೂಡ್ಸ್ GST ಇಂದ ಎಕ್ಸಮ್ಟ್ ಇದೆ ಅಂದ್ರೆ ಈ ಒಂದು ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡಿರೋದು ಮತ್ತೆ ಪರ್ಚೇಸ್ ಮಾಡೋದು ಎಲ್ಲಿಂದ ಅಂತ ಹೇಳಿದ್ರೆ ಚೆನ್ನೈಯಿಂದ ಪರ್ಚೇಸ್ ಮಾಡಿರೋ ಗೂಡ್ಸ್ ಅನ್ನ ಯೂಸ್ ಮಾಡಿಕೊಂಡು ನಾನು ಪ್ರೊಡ್ಯೂಸ್ ಮಾಡಿ ಸೇಲ್ ಮಾಡಿದ್ದೀನಿ. ಸೊ ಈಗ ನಾನು ಚೆನ್ನೈಯಿಂದ ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ಕೊಂಬಂದೆ, ಬೆಂಗಳೂರಲ್ಲಿ ನಾನು ಪ್ರೊಡ್ಯೂಸ್ ಮಾಡಿಬಿಟ್ಟು ತುಮಕೂರಿಗೆ ಸೇಲ್ ಮಾಡಿದೆ. ನಾನು ತುಮಕೂರಿಗೆ ಸೇಲ್ ಮಾಡಬೇಕಾದ್ರೆ ನನ್ನ ಗೂಡ್ಸು GST ಇಂದ ಎಕ್ಸಮ್ಟ್ ಇದೆ. ಅಂದ್ರೆ ನಾನು ಸೇಲ್ ಮಾಡ್ಬೇಕಾದ್ರೆ ಯಾವುದೇ ತರದ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನೀನು ಯಾವ ಗೂಡ್ಸ್ ಇಂದ ನೀನು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳಲ್ಲ. ನೀನು ಯಾವ ಗೂಡ್ಸ್ ಅನ್ನ ಎಕ್ಸಮ್ಟ್ ಆಗಿರೋ ಗೂಡ್ಸ್ ಅನ್ನ ನೀನು ಸೇಲ್ ಮಾಡಿದ್ಯಾ ಅಂದ್ರೆ ನೀನು ಪರ್ಚೇಸ್ ಮಾಡ್ಕೊಂಬರ್ಬೇಕಾದ್ರೆ ಏನ್ ಟ್ಯಾಕ್ಸ್ ಕೊಟ್ಟಿರ್ತೀಯ ಅದನ್ನ ಕ್ಲೈಮ್ ಮಾಡ್ಕೊಳ್ಳೋಕೆ ಎಲಿಜಿಬಲ್ ಇಲ್ಲ. ಹಾಗಾಗಿ ಈ ಒಂದು ಪ್ರಾಬ್ಲಮ್ಸ್ ಅಲ್ಲಿ ಯಾವಾಗ ಫೈನಲ್ ಗೂಡ್ಸ್ ಎಕ್ಸಮ್ಟ್ ಇರುತ್ತೆ ಆ ಗೂಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡೋದು ಯಾವ ಮೆಟೀರಿಯಲ್ ಇಂದ ಪ್ರೊಡ್ಯೂಸ್ ಮಾಡಿದ್ದಾನೆ ಆ ಮೆಟೀರಿಯಲ್ಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ಕೊಡೋದಿಲ್ಲ. ಯಾವಾಗ ಇದು ಅಪ್ಲಿಕಬಲ್ ಆಗೋದು ಬರೀ ಎಕ್ಸಮ್ಟ್ ಇದ್ದಾಗ ಮಾತ್ರ. ಫೈನಲ್ ಗೂಡ್ಸೇ GST ಇಂದ ಎಕ್ಸಮ್ಟ್ ಇದೆ ಅಂದ್ರೆ ಆ ಫೈನಲ್ ಗೂಡ್ಸ್ ನ ಹೆಂಗ್ ಪ್ರೊಡ್ಯೂಸ್ ಮಾಡಿದ್ಯಾ, ನೀನು ಯಾವ ಮೆಟೀರಿಯಲ್ ನ ಯೂಸ್ ಮಾಡಿದ್ಯಾ, ಆ ಮೆಟೀರಿಯಲ್ ನ ಎಲ್ಲಿಂದ ಪರ್ಚೇಸ್ ಮಾಡಿರ್ತೀಯಾ ಆ ಪರ್ಚೇಸ್ ಮಾಡಿರೋ ಮೆಟೀರಿಯಲ್ಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ಕೊಡೋದಿಲ್ಲ. ಹಾಗಾಗಿ ಈ ಪ್ರಾಬ್ಲಮ್ ಅಲ್ಲಿ ಅದು ಎಕ್ಸಮ್ಟ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಆ ಸೆಂಟೆನ್ಸ್ ಕೊಟ್ಟಿಲ್ಲ ಅಂದಿದ್ರೆ ನಾನು IGST ತಗೊಳ್ತಿದ್ದೆ, ಎಲ್ಲಿಂದ ಪರ್ಚೇಸ್ ಮಾಡಿದ್ದೇನೆ ಅಂತ ಹೇಳಿಲ್ಲ ಅಂದಿದ್ರೆ ನಾನು IGST ತಗೊಳ್ತಿದ್ದೆ. ಬಟ್ ಅದು ಸ್ಪೆಸಿಫಿಕ್ ಆಗಿ ಹೇಳಿದಾನೆ ಈ ಎಕ್ಸಮ್ಟೆಡ್ ಗೂಡ್ಸ್ ನ ಪ್ರೊಡ್ಯೂಸ್ ಮಾಡೋದು ಚೆನ್ನೈಯಿಂದ ಪರ್ಚೇಸ್ ಮಾಡಿರೋ ಮೆಟೀರಿಯಲ್ ಇಂದ ಅಂತ ಹೇಳಿದ್ರಿಂದ ಅದು ಎಕ್ಸಮ್ಟ್ ಆಗಿರುತ್ತೆ. ಇದು 3ನೇ ಪಾಯಿಂಟ್ ಇರ್ತಕ್ಕಂಥದ್ದು. ದೆನ್ 4ನೇ ಪಾಯಿಂಟ್ ಪರ್ಚೇಸ್ ಬಂದ್ ನೋಡಿ, ಇನ್ಪುಟ್ಸ್ ಪರ್ಚೇಸ್ ವಿತ್ ಇನ್ ದಿ ಸ್ಟೇಟ್ ದೀಸ್ ಗೂಡ್ಸ್ ಆರ್ ಎಕ್ಸಮ್ಟೆಡ್. ಸೊ ಅವರೇ ಹೇಳ್ಬಿಟ್ಟಿದ್ದಾರೆ ಇನ್ಪುಟ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ ವಿತ್ ಇನ್ ದಿ ಸ್ಟೇಟ್, ಬಟ್ ದೀಸ್ ಗೂಡ್ಸ್ ಆರ್ ಎಕ್ಸಮ್ಟೆಡ್ ಫ್ರಮ್ GST. ಅವ್ರು ಹೇಳ್ಬಿಟ್ಟಿದ್ದಾರೆ ಈ ಗೂಡ್ಸ್ ಎಕ್ಸಮ್ಟ್ ಇದೆ ಅಂತ, GST ನಲ್ಲಿ ಎಕ್ಸಮ್ಟ್ ಇರೋ ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇನ್ಪುಟ್ಸ್ ಪರ್ಚೇಸ್ ವಿತ್ ಇನ್ ದಿ ಸ್ಟೇಟ್ ಇನ್ಪುಟ್ಸ್ ಅನ್ನ ಪರ್ಚೇಸ್ ಮಾಡಿದ್ದಾರೆ. ಸೊ ದೀಸ್ ಗೂಡ್ಸ್ ಆರ್ ಎಕ್ಸಮ್ಟ್ ಅಂತ ಹೇಳಿದ್ರಿಂದ ಇದು ಎಕ್ಸಮ್ಟೆಡ್ ಗೂಡ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಎಕ್ಸಮ್ಟೆಡ್ ಗೂಡ್ಸ್ ಆಗಿರೋದ್ರಿಂದ ಸೊ ಯಾವುದೇ ತರದ ಟ್ಯಾಕ್ಸ್ ಅನ್ನ ನಾವು ಕೊಡೋದಿಲ್ಲ. ಅವರೇ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ಇನ್ಪುಟ್ಸ್ ಅನ್ನ ಪರ್ಚೇಸ್ ಮಾಡ್ತಿರೋದು ಈ ಗೂಡ್ಸ್ GST ಇಂದ ಎಕ್ಸಮ್ಟ್ ಇದೆ ಅಂತ. ಇದು 4ನೇ ಪರ್ಚೇಸ್ ಇರ್ತಕ್ಕಂಥದ್ದು. ದೆನ್ 5th ಒನ್ ಪರ್ಚೇಸ್ ಬಂದ್ ನೋಡಿ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದಿ ಕ್ವಶನ್. ಕ್ಯಾಪಿಟಲ್ ಗೂಡ್ಸ್ ಪ್ರೊಕ್ಯೂರ್ಡ್ ಫ್ರಮ್ ಅನದರ್ ಸ್ಟೇಟ್. ದಟ್ ಈಸ್ ಕ್ಯಾಪಿಟಲ್ ಗೂಡ್ಸ್ ಪ್ರೊಕ್ಯೂರ್ಡ್ ಫ್ರಮ್ ಅನದರ್ ಸ್ಟೇಟ್ ಅಂದ್ರೆ IGST ಕೊಡಬೇಕು. ಯಾಕಂದ್ರೆ ಬೇರೆ ಸ್ಟೇಟ್ ಇಂದ ಪರ್ಚೇಸ್ ಮಾಡ್ತಾ ಇದ್ದಾನೆ. ಡ್ಯೂರಿಂಗ್ ದಿ ಮಂತ್ 28% GST ಇದೆ, 5 lakh rupees ಇದೆ. ಸೊ ಕ್ಯಾಪಿಟಲ್ ಗೂಡ್ಸ್ ಅನ್ನ ಪ್ರೊಕ್ಯೂರ್ಡ್ ಅಂದ್ರೆ ಪರ್ಚೇಸ್ ಮಾಡಿದ್ದಾನೆ ಅಂತ ಅರ್ಥ. ಕ್ಯಾಪಿಟಲ್ ಗೂಡ್ಸ್ ಪ್ರೊಕ್ಯೂರ್ಡ್ ಫ್ರಮ್ ಅನದರ್ ಸ್ಟೇಟ್, ಬೇರೆ ಸ್ಟೇಟ್ ಇಂದ ಪರ್ಚೇಸ್ ಮಾಡಿದ್ದಾನೆ. ನೋಡಿ ಅನದರ್ ಸ್ಟೇಟ್ ಅಂದ್ರೆ ಬೇರೆ ಸ್ಟೇಟ್ ಅಂತ ಅರ್ಥ. ಸೊ ಹಾಗಾಗಿ ಇಂಟರ್ ಸ್ಟೇಟ್ ಆಗುತ್ತೆ, IGST ಕೊಡಬೇಕು. CGST ಬರಲ್ಲ, SGST ಬರಲ್ಲ, IGSTನೇ ಕೊಡಬೇಕು. ಬಟ್ ನಿಮಗೆ ಗೊತ್ತಿರಬೇಕು ಕ್ಯಾಪಿಟಲ್ ಗೂಡ್ಸ್ ಅನ್ನ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾವ ತರ ನೀವು ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ಅಲ್ಲಿರೋ ತರನೇ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋ ಆಗಿಲ್ಲ. ಯಾಕೆಂದ್ರೆ ಕ್ಯಾಪಿಟಲ್ ಗೂಡ್ಸ್ಗೆ ನೀವು ಪ್ರೋ ರೇಟಾ ಮೆಥಡ್ ಅಲ್ಲಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ನಿಮ್ಗೆ ನೋಟ್ ಅಲ್ಲಿ ತೋರಿಸ್ತೀನಿ ಯಾವ ತರ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು ಅಂತ ಹೇಳಿದ್ರೆ.
ಸೊ ನೋಡಿ, ಕ್ಯಾಪಿಟಲ್ ಗೂಡ್ಸ್ ಕ್ವಶನ್ ಅಲ್ಲಿ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾವುದೇ ಕ್ವಶನ್ ತಗೊಳ್ಳಿ ಥ್ರೂ ಔಟ್ ದ ಜಿ ಎಸ್ ಟಿ ನಲ್ಲಿ ಕ್ಯಾಪಿಟಲ್ ಗೂಡ್ಸ್ ಅನ್ನ ಪರ್ಚೇಸ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಐ ಟಿ ಸಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಬೇಕಾದ್ರೆ ಕ್ಯಾಪಿಟಲ್ ಗೂಡ್ಸ್ಗೆ ಪ್ರೋ ರೇಟಾ ಮೆಥಡ್ ಅನ್ನೇ ಫಾಲೋ ಮಾಡಬೇಕಾಗುತ್ತೆ. ಪ್ರೋ ರೇಟಾ ಮೆಥಡ್ ಏನ್ ಹೇಳುತ್ತೆ ಅಂದ್ರೆ ಈ ಒಂದು ಫಾರ್ಮುಲಾನ ಅಪ್ಲೈ ಮಾಡಬೇಕು. ಜಿ ಎಸ್ ಟಿ ರೇಟ್ ಇಂಟು 1/60 ಇಂಟು ಟ್ಯಾಕ್ಸಬಲ್ ಟರ್ನ್ ಓವರ್ ಡಿವೈಡೆಡ್ ಬೈ ಟೋಟಲ್ ಟರ್ನ್ ಓವರ್ ಅಂತ ತಗೊಳ್ತೀವಿ. ನೋಡಿ, ಇಲ್ಲಿ ನಿಮ್ಗೆ ಯಾವ ತರ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂದ್ರೆ ಜಿ ಎಸ್ ಟಿ ರೇಟ್ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ. ಸೊ ಈಗ ಈ ಒಂದು ಸೆಂಟೆನ್ಸ್ ಅಲ್ಲಿ ನೋಡಿ, ಇಲ್ಲಿ 2 ಜಿ ಎಸ್ ಟಿ ರೇಟ್ ಕೊಟ್ಟಿದ್ದಾರೆ ಕ್ಯಾಪಿಟಲ್ ಗೂಡ್ಸ್ಗೆ. ಸೊ ಲಾಸ್ಟ್ ಅಲ್ಲಿ ಇಲ್ಲಿ ಜಿ ಎಸ್ ಟಿ ರೇಟ್ 12% ಕೊಟ್ಟಿದ್ದಾರೆ. ಜೊತೆಗೆ ಆ ಒಂದು ಕ್ಯಾಪಿಟಲ್ ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ಬೇಕಾದ್ರೆ ಎಷ್ಟು ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿದೆ ನೋಡಿ. ಕ್ಯಾಪಿಟಲ್ ಗೂಡ್ಸ್ ಪರ್ಚೇಸ್ 28% ಜಿ ಎಸ್ ಟಿ 5 ಲ್ಯಾಕ್ ರುಪೀಸ್ಗೆ ಕೊಟ್ಟಿದ್ದಾರೆ. ಹಾಗಾಗಿ ಫಸ್ಟ್ ನೀವೇನ್ ಯಾವ ತರ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು ಅಂದ್ರೆ, ಈಗ ಕ್ಯಾಪಿಟಲ್ ಗೂಡ್ಸ್ ಅನ್ನ ಪರ್ಚೇಸ್ ಮಾಡೋದು ಎಷ್ಟಕ್ಕಪ್ಪ ಅಂತ ಹೇಳಿದ್ರೆ 5 ಲ್ಯಾಕ್ ರುಪೀಸ್ಗೆ ಪರ್ಚೇಸ್ ಮಾಡೋದು. ಸೊ 5 ಲ್ಯಾಕ್ ರುಪೀಸ್ ಏನ್ ಪರ್ಚೇಸ್ ಮಾಡಿದ್ದಾನೆ, ಈ 5 ಲ್ಯಾಕ್ ರುಪೀಸ್ಗೆ 5 ಲ್ಯಾಕ್ ರುಪೀಸ್ಗೆ ಪರ್ಚೇಸ್ ಮಾಡಿದ್ದಾನೆ. ಸೊ ಈ 5 ಲ್ಯಾಕ್ ರುಪೀಸ್ ಮೇಲೆ ಫಸ್ಟ್ ನೀವು 28% ಜಿ ಎಸ್ ಟಿ ಅನ್ನ ಕೊಡಬೇಕು. ದಟ್ ಈಸ್ ಜಿ ಎಸ್ ಟಿ ರೇಟ್ ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ ಅಲ್ಲೇ ಕೊಟ್ಟಿರೋ ಅದೇ ಅಮೌಂಟ್ ಅನ್ನ ತಗೋಬೇಕು. ಸೊ ನೀವು ಇಲ್ಲಿ ಕೊಟ್ಟಿರೋ ಟ್ಯಾಕ್ಸ್ ರೇಟ್ ಅನ್ನ ತಗೋಬಾರ್ದು. ಜಿ ಎಸ್ ಟಿ ಪೇಯ್ಡ್ ಆನ್ ಕ್ಯಾಪಿಟಲ್ ಗುಡ್ 12% ತಗೋಬಾರ್ದು. ಆ ಪರ್ಚೇಸ್ ಮಾಡ್ಬೇಕಾದ್ರೆ ಅದೇ ಸೆಂಟೆನ್ಸ್ ಅಲ್ಲೇ ಕೊಟ್ಟಿದ್ದಾರೆ ನೋಡಿ, 5 ಲ್ಯಾಕ್ ರುಪೀಸ್ ಮೇಲೆ 28% ಜಿ ಎಸ್ ಟಿ ಅಂತ ಹೇಳಿದ್ದಾರೆ. ಹಾಗಾಗಿ ಜಿ ಎಸ್ ಟಿ ರೇಟ್ ಅಂದ್ರೆ ಅಲ್ಲಿ ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದಾರೆ, ಜಿ ಎಸ್ ಟಿ ಅಮೌಂಟ್ ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದಾರೆ, ಎಷ್ಟು ಜಿ ಎಸ್ ಟಿ ರೇಟ್ ಇದೆ, 28% ಇದೆ. ಓಕೆ, ಇಂಟು 1/60 ಇದು ಮೆಥಡ್. 1/60 ಅಂದ್ರೆ ಕ್ಯಾಪಿಟಲ್ ಗೂಡ್ಸ್ಗೆ ಟೋಟಲ್ 5 ವರ್ಷ ಯೂಸ್ಫುಲ್ ಲೈಫ್ ಇರುತ್ತೆ. 5 ವರ್ಷನ ನಾವು ಮಂತಲ್ಲಿ ಕನ್ವರ್ಟ್ ಮಾಡಿದ್ರೆ, ಸೊ 5 ಇಂಟು 12 ಮಾಡಿದ್ರೆ ನಮಗೆ 60 ಮಂತ್ ಬರುತ್ತೆ. ನನಗೆ ಬೇಕಾಗಿರೋದು 1 ತಿಂಗಳದು ಮಾತ್ರ ಬೇಕು. ಹಾಗಾಗಿ 1/60 ಅಂತ ಕರಿತೀವಿ. ಆ 60 ಏನಪ್ಪಾ ಅಂದ್ರೆ 5 ಇಯರ್ಸ್ ಲೈಫ್ ಇರುತ್ತೆ ಕ್ಯಾಪಿಟಲ್ ಗೂಡ್ಸ್ಗೆ. ಹಾಗಾಗಿ ಆ 5 ಇಯರ್ಸ್ನ ನಾವು ಮಂತ್ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ 60 ತಿಂಗಳು ಇರುತ್ತೆ 5 ವರ್ಷಕ್ಕೆ. ಸೊ ನನಗೆ 1 ವರ್ಷಕ್ಕೆ ಬೇಕು, ಹಾಗಾಗಿ 1/60 ಅಂತ ನಾವು ತಗೋಬೇಕಾಗುತ್ತೆ. ಸೊ ಹಾಗಾಗಿ 5 ಲ್ಯಾಕ್ ವ್ಯಾಲ್ಯೂ ಇರೋದು ಟ್ಯಾಕ್ಸಬಲ್ ವ್ಯಾಲ್ಯೂ ಇಂಟು ಜಿ ಎಸ್ ಟಿ ರೇಟ್ 28% ಇದೆ, ಇಂಟು 1/60. ಇದು ಕ್ವಶನ್ ಅಲ್ಲಿ ಕೊಡಲ್ಲ, ನಿಮಗೆ ಗೊತ್ತಿರಬೇಕು. ಪ್ರೋ ರೇಟಾ ಮೆಥಡ್ ಅಂದ್ರೆ 1 ತಿಂಗಳು ಡಿವೈಡೆಡ್ ಬೈ 60 ಮಂತ್ಸ್ ಅನ್ನ ಮಾಡ್ಕೋಬೇಕು. ಇಂಟು ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಇಂಟು ಟ್ಯಾಕ್ಸಬಲ್ ಟರ್ನ್ ಓವರ್ ಡಿವೈಡೆಡ್ ಬೈ ಟೋಟಲ್ ಟರ್ನ್ ಓವರ್ ನ ಮಾಡ್ಕೋಬೇಕು. ಈಗ ನೋಡಿ, ಟ್ಯಾಕ್ಸಬಲ್ ಟರ್ನ್ ಓವರ್ ಮತ್ತೆ ಟೋಟಲ್ ಟರ್ನ್ ಓವರ್ ನ ಹೇಗೆ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ, ಫಸ್ಟ್ ನಾನು ನಿಮ್ಗೆ ಇಲ್ಲಿ ಹೇಳಿದ್ದೀನಿ, ಟೋಟಲ್ ಟರ್ನ್ ಓವರ್ ತೋರಿಸಿರ್ತೀನಿ ಹೇಗೆ ಬರುತ್ತೆ ಅಂದ್ರೆ, ಟೋಟಲ್ ಟರ್ನ್ ಓವರ್ ಅಂತ ಹೇಳಿದ್ರೆ ನೋಡಿ, ಟೋಟಲ್ ಟರ್ನ್ ಓವರ್ ಅಂದ್ರೆ ಗೊತ್ತಿರಬೇಕು. ಟೋಟಲ್ ಟರ್ನ್ ಓವರ್ ಅಂದ್ರೆ ಬ್ರಾಕೆಟ್ ಅಲ್ಲಿ ತೋರಿಸಿದ್ದೀನಿ, ಟೋಟಲ್ ಸೇಲ್ಸ್ ಅಂತ ಅರ್ಥ. ಕ್ವಶನ್ ಅಲ್ಲಿ ಎಷ್ಟು ಸೇಲ್ಸ್ ಕೊಟ್ಟಿದ್ದಾರೆ ಕ್ವಶನ್ಸ್ ಅಲ್ಲಿ ನೋಡಿ, ಟೋಟಲ್ ವ್ಯಾಲ್ಯೂ, ಸೇಲ್ಸ್ ನ ವ್ಯಾಲ್ಯೂ ತಗೋಬೇಕು. ನೋಡಿ, ಇಲ್ಲಿ ಕ್ವಶನ್ ಅಲ್ಲಿ 1,50,000 ಇದೆ, 5 ಲ್ಯಾಕ್ ಇದೆ, 1,50,000 ಇದೆ, 2,50,000 ಇದೆ. ಜಸ್ಟ್ 1/1 ತಗೊಂಡ್ಬಿಡ್ತೀನಿ ಬೆಟರ್. ಸೊ ಟೋಟಲ್ ಟರ್ನ್ ಓವರ್ ಅಂದ್ರೆ 1,50,000 ಕೊಟ್ಟಿದ್ದಾರೆ. ಫಸ್ಟ್ 1,50,000 ಪ್ಲಸ್ 1,50,000 ಪ್ಲಸ್ 5 ಲ್ಯಾಕ್, 5 ಲ್ಯಾಕ್ ಪ್ಲಸ್ 1,50,000 ಪ್ಲಸ್ 2,50,000 ಪ್ಲಸ್ 3 ಲ್ಯಾಕ್ ಪ್ಲಸ್ 1 ಲ್ಯಾಕ್. ಸೊ ನೋಡಿ, ಇದು ಟೋಟಲ್ ಟರ್ನ್ ಓವರ್. ಟೋಟಲ್ ಟರ್ನ್ ಓವರ್ ಅಂದ್ರೆ ಕ್ವಶನ್ ಅಲ್ಲಿ ಟೋಟಲ್ ಎಷ್ಟು ಸೇಲ್ಸ್ ಕೊಟ್ಟಿರ್ತಾನೋ ಆ ಎಲ್ಲಾ ಟೋಟಲ್ ಸೇಲ್ಸ್ ನ ವ್ಯಾಲ್ಯೂನ ತಗೋಬೇಕು, ಟ್ಯಾಕ್ಸ್ ರೇಟ್ ಅಲ್ಲ ವ್ಯಾಲ್ಯೂ. ಸೊ ಇದೆಲ್ಲ ಇಲ್ಲಿದೆ ನೋಡಿ, ಕ್ವಶನ್ ಅಲ್ಲೇ ಕೊಟ್ಟಿದ್ದಾನೆ. ಟೋಟಲ್ ಸೇಲ್ಸ್ ಎಷ್ಟೆಷ್ಟು ಮಾಡಿದ್ದಾರೆ ಎಲ್ಲೆಲ್ಲಿಗೆ ಅಂತ ಹೇಳ್ಬಿಟ್ಟು ಇಲ್ಲಿದೆ ನೋಡಿ. ಸೊ 1,50,000 ಒಂದ್ಸಲಿ, 5 ಲ್ಯಾಕ್ ಒಂದ್ಸಲ, 1,50,000 ಒಂದ್ಸಲ, 2,50,000 ಒಂದ್ಸಲ, 3 ಲ್ಯಾಕ್ ಒಂದ್ಸಲ, 1 ಲ್ಯಾಕ್ ಒಂದ್ಸಲ. ಇದು ಎಲ್ಲದೂ ಕೂಡ ಟೋಟಲ್ ಟರ್ನ್ ಓವರ್, ಟೋಟಲ್ ಸೇಲ್ಸ್. ಕ್ವಶನ್ ಅಲ್ಲಿ ಎಷ್ಟು ಸೇಲ್ಸ್ ಇದೆ ಎಲ್ಲದನ್ನ ಕೂಡ ನೀವು ಟೋಟಲ್ ಮಾಡ್ಕೊಳ್ಳಿ, ನಿಮ್ಗೆ ಟೋಟಲ್ ಸೇಲ್ಸ್ ಸಿಗುತ್ತೆ. ಇವಾಗ ನಾನು ಇಷ್ಟು ಟೋಟಲ್ ಟರ್ನ್ ಓವರ್ ನ ಟೋಟಲ್ ಮಾಡಿದ್ರೆ 1,50,000 ಪ್ಲಸ್ 5 ಲ್ಯಾಕ್ ಪ್ಲಸ್ 1,50,000 ಪ್ಲಸ್ 2,50,000 ಪ್ಲಸ್ 3 ಲ್ಯಾಕ್ ಪ್ಲಸ್ 1 ಲ್ಯಾಕ್ ಟೋಟಲ್ ಮಾಡಿದ್ರೆ ನನಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ 14,50,000 ಸಿಗುತ್ತೆ. ಇದು ಟೋಟಲ್ ಟರ್ನ್ ಓವರ್. ದಿಸ್ ಇಸ್ ಟೋಟಲ್ ಟರ್ನ್ ಓವರ್. 14,50,000 ಟೋಟಲ್ ಟರ್ನ್ ಓವರ್ ಇರ್ತಕ್ಕಂಥದ್ದು.
ಈ ತರ ನೀವು ಟೋಟಲ್ ಟರ್ನ್ ಓವರ್ ತಗೋಬೇಕು. ಕ್ವಶನ್ ಅಲ್ಲಿ ಎಷ್ಟು ಸೇಲ್ಸ್ ಇದೆ ಎಲ್ಲ ಟೋಟಲ್ ಮಾಡ್ಕೊಳ್ಳಿ, ನಿಮಗೆ ಟೋಟಲ್ ಟರ್ನ್ ಓವರ್ ಸಿಗುತ್ತೆ. ನಿಮಗೆ ಇದರಲ್ಲಿ ಬೇಕಾಗಿರೋದೇನಪ್ಪ ಅಂದ್ರೆ ಇವಾಗ ನಿಮ್ಗೆ ಇನ್ನೇನ್ ಬೇಕು ಅಂದ್ರೆ ಟ್ಯಾಕ್ಸಬಲ್ ಟರ್ನ್ ಓವರ್. ಟ್ಯಾಕ್ಸಬಲ್ ಟರ್ನ್ ಓವರ್ ಟ್ಯಾಕ್ಸಬಲ್ ಟರ್ನ್ ಓವರ್ ನ ನೀವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದ್ರೆ ಟೋಟಲ್ ಟರ್ನ್ ಓವರ್ ಮೈನಸ್ ಎಕ್ಸಮ್ಟೆಡ್ ಸೇಲ್ಸ್. ಟೋಟಲ್ ಟರ್ನ್ ಓವರ್ ಮೈನಸ್ ಎಕ್ಸಮ್ಟೆಡ್ ಸೇಲ್ಸ್ ಮಾಡಿದ್ರೆ ನಿಮಗೆ ಟ್ಯಾಕ್ಸಬಲ್ ಟರ್ನ್ ಓವರ್ ಸಿಗುತ್ತೆ. ಈಗ ನನ್ನ ಹತ್ರ ಟೋಟಲ್ ಟರ್ನ್ ಓವರ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಾವು ಆಲ್ರೆಡಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದ್ವಿ. ಟೋಟಲ್ ಟರ್ನ್ ಓವರ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ಟೋಟಲ್ ಟರ್ನ್ ಓವರ್ ಬಂದು 14,50,000 ನಾವೇ ಕ್ಯಾಲ್ಕುಲೇಷನ್ ಮಾಡಿದೀವಿ. ಇದರಲ್ಲಿ ಮೈನಸ್ ಎಕ್ಸಮ್ಟೆಡ್ ಸೇಲ್ಸ್ ಅಂದ್ರೆ ಎಕ್ಸಮ್ಟೆಡ್ ಟರ್ನ್ ಓವರ್. ಕ್ವಶನ್ ಅಲ್ಲಿ ಯಾವ್ದಾದ್ರು ಸೇಲ್ಸ್ ಅಲ್ಲಿ ಎಕ್ಸಮ್ಟ್ ಇದೆಯಾ ನೋಡಿ. ಕ್ವಶನ್ಸ್ ಅಲ್ಲಿ ಯಾವ್ದಾದ್ರು ಸೇಲ್ಸ್ ಎಕ್ಸಮ್ಟ್ ಇದೆಯಾ ಅಂತ ಹೇಳಿದ್ರೆ ಸೊ ಮೊದಲನೇದು ಎಕ್ಸಮ್ಟ್ ಇಲ್ಲ, ಎರಡನೇದು ಎಕ್ಸಮ್ಟ್ ಇಲ್ಲ, ಮೂರನೇದು ಎಕ್ಸಮ್ಟ್ ಇಲ್ಲ, ನಾಲ್ಕನೇದು ಎಕ್ಸಮ್ಟ್ ಇಲ್ಲ, ಐದನೇದು ನೋಡಿ ಎಕ್ಸಮ್ಟ್ ಇದೆ ಅಂತ ಹೇಳಿದ್ದಾರೆ. ಇದು ಎಕ್ಸಮ್ಟ್ ಇದೆ ಅಂತ ಹೇಳಿದರೆ ಹಾಗಾಗಿ ಎಷ್ಟು ವ್ಯಾಲ್ಯೂ ಎಕ್ಸಮ್ಟ್ ಇದೆ? 3 lakh rupees ಎಕ್ಸಮ್ಟ್ ಇದೆ. ಸೊ ಹಾಗಾಗಿ ನೀವು ಟ್ಯಾಕ್ಸಬಲ್ ವ್ಯಾಲ್ಯೂ ತಗೋಬೇಕಾದ್ರೆ ಟೋಟಲ್ ಟರ್ನ್ ಓವರ್ ಮೈನಸ್ ಎಕ್ಸಮ್ಟೆಡ್ 3 lakh rupees ಏನಿದೆ ಈ 3 lakh rupees ಎಕ್ಸಮ್ಟ್ ಇರೋದನ್ನ ನೀವು ಮೈನಸ್ ಮಾಡಿದ್ರೆ ನಿಮ್ಗೆ ಆಗ ಬರೋದೆ ಟ್ಯಾಕ್ಸಬಲ್ ಟರ್ನ್ ಓವರ್ ಎಷ್ಟಪ್ಪ ಅಂದ್ರೆ 11,50,000 ನಿಮಗೆ ಟ್ಯಾಕ್ಸಬಲ್ ಟರ್ನ್ ಓವರ್ ಸಿಗುತ್ತೆ. ಸೊ ಈ ತರ ನೀವು ಟೋಟಲ್ ಟರ್ನ್ ಓವರ್ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಟೋಟಲ್ ಟರ್ನ್ ಓವರ್ ಅಂದ್ರೆ ಕ್ವಶನ್ ಅಲ್ಲಿ ಎಷ್ಟು ಸೇಲ್ಸ್ ಕೊಟ್ಟಿರ್ತಾರೆ ಎಲ್ಲಾ ಸೇಲ್ಸ್ ನ ಟೋಟಲ್ ಮಾಡಿ ಅವಾಗ ನಿಮಗೆ ಟೋಟಲ್ ಸಿಗೋದೆ ಟೋಟಲ್ ಟರ್ನ್ ಓವರ್. ಬಟ್ ಟ್ಯಾಕ್ಸಬಲ್ ಟರ್ನ್ ಓವರ್ ತಗೋಬೇಕಾದ್ರೆ ಟೋಟಲ್ ಎಷ್ಟು ಸೇಲ್ಸ್ ಕೊಟ್ಟಿದ್ದಾರೆ ಆ ಟೋಟಲ್ ಸೇಲ್ಸ್ ಅಲ್ಲಿ ಮೈನಸ್ ಎಕ್ಸಮ್ಟೆಡ್ ಏನಾದ್ರು ಸೇಲ್ಸ್ ಕೊಟ್ಟಿದ್ದಾರಾ ಆ ಎಕ್ಸಮ್ಟೆಡ್ ನ ಲೆಸ್ ಮಾಡ್ಕೊಳ್ಳಿ, ಆಗ ನಿಮಗೆ ಟ್ಯಾಕ್ಸಬಲ್ ಟರ್ನ್ ಓವರ್ ಸಿಗುತ್ತೆ. ಈಗ ನೀವು ಈ ಫಾರ್ಮುಲಾಗೆ ಅಪ್ಲೈ ಮಾಡಿ. ಸೊ ಟ್ಯಾಕ್ಸಬಲ್ ಟರ್ನ್ ಓವರ್ 11,50,000 divided by taxable turnover 11,50,000 divided by ಟೋಟಲ್ ಟರ್ನ್ ಓವರ್. ಟೋಟಲ್ ಟರ್ನ್ ಓವರ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 14,50,000 ಟೋಟಲ್ ಟರ್ನ್ ಓವರ್ ಇರ್ತಕ್ಕಂಥದ್ದು. ಡಿವೈಡ್ ಮಾಡಿದ್ರೆ ನಿಮಗೆ ITC ಆನ್ ಕ್ಯಾಪಿಟಲ್ ಗುಡ್ಸ್ ಸಿಗುತ್ತೆ. ಇದು ಆಸ್ ಇಟ್ ಈಸ್ ಹೀಗೆ ಮಾಡಬೇಕು. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆನ್ ಕ್ಯಾಪಿಟಲ್ ಗುಡ್ಸ್ ಅಂದ್ರೆ ಇದೇ ಮೆಥಡ್ ಅನ್ನ ಫಾಲೋ ಮಾಡಬೇಕು. ಈಗ ಫಸ್ಟ್ GST ರೇಟ್ ತಗೋಬೇಕು ಅಂದ್ರೆ ಎಷ್ಟು ವ್ಯಾಲ್ಯೂ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ 5 lakh rupees ಮೇಲೆ ಇಂಟು 28% ಮಾಡಿದ್ರೆ ನನಗೆ 1,40,000 ಬರುತ್ತೆ. 28% ಮಾಡಿದ್ರೆ 1,40,000 ಬರುತ್ತೆ. ಈ 1,40,000 ಇಂಟು 1/60 ಮಾಡಬೇಕು. ಇಂಟು 1/60 ಮಾಡಿದ್ರೆ ನಿಮಗೆ 2,333.33 ಬರುತ್ತೆ. ಇಂಟು 11,50,000 ಡಿವೈಡೆಡ್ ಬೈ 14,50,000. ಇಷ್ಟು ನೀವು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಎಷ್ಟು ಅಮೌಂಟ್ ಸಿಗುತ್ತಪ್ಪ ಅಂದ್ರೆ 1,850.5 ಸಿಗುತ್ತೆ. ಸೊ ಹಾಗಾಗಿ ನಾನು ಸಿಂಪ್ಲಿಫೈ ಮಾಡಿದಾಗ ನಾನು ಟೋಟಲ್ ಎಷ್ಟು ತಗೊಳ್ತೀವಿ ರೌಂಡ್ ಅಪ್ ಮಾಡಿಕೊಂಡು ನಮಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 1,851 ನಮಗೆ ಟ್ಯಾಕ್ಸ್ ಕ್ರೆಡಿಟ್ ಸಿಗುತ್ತೆ. ದಿಸ್ ಇಸ್ ITC ಆನ್ ಕ್ಯಾಪಿಟಲ್ ಗೂಡ್ಸ್ ಅಂತ ಕರಿತೀವಿ. ಸೊ ಇದೇ ಮೆಥಡ್ ಅನ್ನ ಫಾಲೋ ಮಾಡಬೇಕು. ಪ್ರೋ ರೇಟಾ ಮೆಥಡ್ ಅಲ್ಲಿ ನೀವು ಕ್ಯಾಪಿಟಲ್ ಗೂಡ್ಸ್ ಪ್ರೊಕ್ಯೂರ್ಡ್ ಫ್ರಮ್ ಅನದರ್ ಸ್ಟೇಟ್ ಇಂಟರ್ ಆಗುತ್ತೆ, IGST ಕೊಡಬೇಕು. ಎಷ್ಟು ಕೊಡಬೇಕಪ್ಪ ಅಂದ್ರೆ ನೀವು 1,851 ಮಾತ್ರನೇ ಕೊಡಬೇಕು. ಇದು ಕ್ಯಾಪಿಟಲ್ ಗೂಡ್ಸ್ಗೆ ಇದೇ ತರನೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಪ್ರೋ ರೇಟಾ ಮೆಥಡ್. GST ರೇಟ್ ಎಷ್ಟು GST ರೇಟ್ ಇದೆ ಕ್ವಶನ್ ಅಲ್ಲಿ 28% ಇದೆ. ಎಷ್ಟು ವ್ಯಾಲ್ಯೂ 5 lakh ಮೇಲೆ 28% ಫಸ್ಟ್ ಮಾಡ್ಕೊಳ್ಳಿ. ಇಂಟು 1/60 ಅದೆಲ್ಲೂ ಇರೋದಿಲ್ಲ, ಅದು 1/60 1 ಮಂತ್ ಡಿವೈಡೆಡ್ ಬೈ 60 ಮಂತ್ ಅಂತ ಅರ್ಥ. ಯಾಕೆ ಕ್ಯಾಪಿಟಲ್ ಗೂಡ್ಸ್ಗೆ 5 ವರ್ಷ ಯೂಸ್ಫುಲ್ ಲೈಫ್ ಇರುತ್ತೆ, ಹಾಗಾಗಿ 5 ಇಯರ್ಸ್ ಅಂದ್ರೆ 60 ಮಂತ್ ಆಗುತ್ತೆ. 1/60 ಇಂಟು ಟ್ಯಾಕ್ಸಬಲ್ ಟರ್ನ್ ಓವರ್ ಡಿವೈಡೆಡ್ ಬೈ ಟೋಟಲ್ ಟರ್ನ್ ಓವರ್. ಇದನ್ನ ನೀವು ಫೈಂಡ್ ಔಟ್ ಮಾಡ್ಕೋಬೇಕು. ಫಸ್ಟ್ ಟೋಟಲ್ ಟರ್ನ್ ಓವರ್ ನ ಮಾಡ್ಕೊಳ್ಳಿ. ಟೋಟಲ್ ಟರ್ನ್ ಓವರ್ ಅಂದ್ರೆ ಟೋಟಲ್ ಸೇಲ್ಸ್. ಕ್ವಶನ್ ಅಲ್ಲಿ ಎಷ್ಟು ಪಾಯಿಂಟ್ ಸೇಲ್ಸ್ ಇದೆ, ಎಷ್ಟೆಷ್ಟು ಅಮೌಂಟ್ ಆ ಪಾಯಿಂಟ್ ಅಲ್ಲಿ ಸೇಲ್ಸ್ ಇದೆ, ಅಷ್ಟು ಪಾಯಿಂಟ್ ಸೇಲ್ಸ್ ನ ಟೋಟಲ್ ಮಾಡಿ ಟೋಟಲ್ ಸೇಲ್ಸ್ ಸಿಗುತ್ತೆ. ಅದರಲ್ಲಿ ಮೈನಸ್ ಯಾವ್ದನ್ನ ಎಕ್ಸಮ್ಟೆಡ್ ಸೇಲ್ಸ್ ಇದ್ರೆ ಮೈನಸ್ ಮಾಡಿ, ಇಲ್ಲ ಅಂದ್ರೆ ಝೀರೋ ಬಂದ್ಬಿಡುತ್ತೆ ಅಷ್ಟೇ. ಸೊ ಮೈನಸ್ ಮಾಡಿದಾಗ ನಿಮಗೆ ಬರುತ್ತೆ ಟ್ಯಾಕ್ಸಬಲ್ ಟರ್ನ್ ಓವರ್ ಬರುತ್ತೆ. ಅವಾಗ ಸಿಂಪ್ಲಿಫೈ ಮಾಡಿ ನಿಮಗೆ 1,851 ಸಿಗುತ್ತೆ. ಇದು 5ನೇ ಪಾಯಿಂಟ್ ಪರ್ಚೇಸ್ಗೆ ಇರ್ತಕ್ಕಂಥದ್ದು. ಇನ್ಯಾವುದು ಪರ್ಚೇಸ್ ಇಲ್ಲ. ನೀವು ಟೋಟಲ್ ಮಾಡಿದ್ರೆ ನಿಮಗೆ ಟೋಟಲ್ ಬಿ ಅಂತ ಟ್ರೀಟ್ ಮಾಡ್ತೀವಿ.
ಸೊ ಈಗ ಎಲ್ಲ ಪರ್ಚೇಸ್ ಎಲ್ಲ ಕೂಡ ಟೋಟಲ್ ಮಾಡಿ ಪರ್ಚೇಸ್ ಸೇಲ್ಸ್ ಎಲ್ಲ ಎ ಆಗಿದೆ, ಪರ್ಚೇಸ್ ಎಲ್ಲ ಬಿ ಮಾಡಬೇಕು. ಸೊ ಮೊದಲನೇ ಕಾಲಮಲ್ಲಿ ಪರ್ಚೇಸ್ ಬಂದು 1875 ಇದೆ, ಎರಡನೇ ಕಾಲಮಲ್ಲಿ 1875 ಇದೆ, ಮೂರನೇ ಕಾಲಮಲ್ಲಿ 1851 ಇದೆ, 51 ಇರ್ತಕ್ಕಂಥದ್ದು ಇದು ಟೋಟಲ್ ಬಿ ಅಂತ ಟ್ರೀಟ್ ಮಾಡ್ತೀವಿ. ಟೋಟಲ್ ಬಿ. ಈಗ ಎ ಸೇಲ್ಸ್ ಇದೆ, ಬಿ ಪರ್ಚೇಸ್ ಇದೆ, ಎ ಮೈನಸ್ ಬಿ ಮಾಡಿದ್ರೆ ನೀವು ಬ್ಯಾಲೆನ್ಸ್ ಟ್ಯಾಕ್ಸ್ ಪೇಯಬಲ್ ದಟ್ ಈಸ್ ಎ ಮೈನಸ್ ಬಿ ಮಾಡಬೇಕು. ಬ್ಯಾಲೆನ್ಸ್ ಟ್ಯಾಕ್ಸ್ ಪೇಯಬಲ್ ಹೇಗೆ ಅಂದರೆ ನೋಡಿ, ಎ 51,000 ಇದೆ, ಮೈನಸ್ ಬಿ ಬಂದು ಮೊದಲನೇ ಕಾಲಮಲ್ಲಿ 1875 ಇದೆ. ಸೊ 51,000 ಮೈನಸ್ 1875 ಮಾಡಿದ್ರೆ ನಿಮಗೆ 49,125 ಬರುತ್ತೆ. ಸೊ ಹಾಗಾಗಿ ಎ ಮೈನಸ್ ಬಿ ಮಾಡಿದ್ರೆ 49,175 ಫಸ್ಟ್ ಕಾಲಮ್. ಸಿ ಜಿ ಎಸ್ ಟಿ ಕೂಡ ಅಷ್ಟೇ ಇರುತ್ತೆ, ಸಿ ಜಿ ಎಸ್ ಟಿ ಇರುತ್ತೆ, ಎಸ್ ಜಿ ಎಸ್ ಟಿ ಕೂಡ ಅಷ್ಟೇ ಇರುತ್ತೆ, 49,175 ಬರುತ್ತೆ. ಅಂಡ್ ಐ ಜಿ ಎಸ್ ಟಿ ಮಾಡ್ತೀರಾ ಅಂದರೆ ಇಲ್ಲಿ ಏನು ಇಲ್ಲ ಅಂದರೆ ಟೋಟಲ್ ಎ 25,000 ಇದೆ, ಮೈನಸ್ 1,851 ಲೆಸ್ ಮಾಡಿ 25,000 ಮೈನಸ್ 1,851 ಲೆಸ್ ಮಾಡಿದ್ರೆ ನಿಮಗೆ 23,149 ಸಿಗುತ್ತೆ. 23,149 ಸಿಗುತ್ತೆ. ಇದು ಎ ಮೈನಸ್ ಬಿ ಅಂತ ಕರಿತೀವಿ. ಸೊ ನೋಡಿ, ಈಗ ನೀವೇನ್ ಮಾಡಬೇಕು ಅಂದ್ರೆ ನೋಡಿ, ಮೂರು ಅಮೌಂಟು ಕೂಡ ಪಾಸಿಟಿವ್ ಇದೆ, ಮೂರು ಅಮೌಂಟು ನೆಗೆಟಿವ್ ಇದೆ ಅಂತ ಹೇಳಿದ್ರೆ ನೀವು ಐ ಟಿ ಸಿ ಅಡ್ಜಸ್ಟ್ ಮಾಡಲಿಕ್ಕೆ ಬರಲ್ಲ. ಮೂರು ಅಮೌಂಟು ಪಾಸಿಟಿವ್ ಇದ್ದು ಮೂರು ಅಮೌಂಟು ನೆಗೆಟಿವ್ ಇದೆ ಅಂತ ಹೇಳಿದ್ರೆ ನೀವು ಏನು ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ಪಾಸಿಟಿವ್ ಇದ್ದು ಐ ಜಿ ಎಸ್ ಟಿ ನೆಗೆಟಿವ್ ಇದ್ರೆ ನೀವು ಸೆಟ್ ಆಫ್ ಅನ್ನ ಮಾಡ್ಬೋದಿತ್ತು. ಬಟ್ ಮೂರು ಕಾಲಮು ಪಾಸಿಟಿವ್ ಅಮೌಂಟ್ ಇದೆ ಅಂತ ಹೇಳಿದ್ರೆ ಸೊ ನೆಕ್ಸ್ಟ್ ಕಾಲಮಲ್ಲಿ ನೀವು ಸೊ ಬ್ಯಾಲೆನ್ಸ್ ಟ್ಯಾಕ್ಸ್ ಟು ಬಿ ಪೇಯಬಲ್ ಅಂತ ತೋರಿಸಿ ಬ್ಯಾಲೆನ್ಸ್ ಟ್ಯಾಕ್ಸ್ ಟು ಬಿ ಪೇಯಬಲ್, ಬ್ಯಾಲೆನ್ಸ್ ಟ್ಯಾಕ್ಸ್ ಟು ಬಿ ಪೇಯಬಲ್ ಇಲ್ಲೇನು ಬಂದಿರುತ್ತೋ ಅದನ್ನೇ ಬರೆದ್ಬಿಡಿ. 49,175 49,175 23,149 ಸಿಗುತ್ತೆ. ಈ ತರ ನೀವು ಮಾಡಬೇಕಾಗುತ್ತೆ. ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮಗೆ ಕ್ಯಾಪಿಟಲ್ ಗೂಡ್ಸ್ ಕೊಟ್ಟಾಗ ಹೀಗೆ ಮಾಡಬೇಕಾಗುತ್ತೆ. ಸೊ ಇದೊಂದು ಪ್ರೋ ರೇಟಾ ಮೆಥಡ್ ಅಲ್ಲಿ ನೋಡ್ಕೊಳ್ಳಿ. ಮಿಕ್ಕಿದೆಲ್ಲ ನೀವು ಯೂಶಲಿ ಮಾಡ್ತೀರಾ, ಬಟ್ ಕ್ಯಾಪಿಟಲ್ ಗೂಡ್ಸ್ಗೆ ನೀವು ಯಾವ ತರ ಟ್ಯಾಕ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂದ್ರೆ ಈ ಮೆಥಡ್, ಪ್ರೋ ರೇಟಾ ಮೆಥಡ್ ಅನ್ನೇ ಫಾಲೋ ಮಾಡಬೇಕು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಗೆ ಏನು ಅನ್ಸುತ್ತೋ ಅದನ್ನ ಕಮೆಂಟ್ ಕೂಡ ಮಾಡಬಹುದು. ಸೊ ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್ ಸಪೋರ್ಟ್ ಮೀ. ಥ್ಯಾಂಕ್ ಯು ವೆರಿ ಮಚ್.